Hello, students. So, as we all know that due to the coronavirus, we are not able to take the classes. So, we are planned for online video classes. So, the first unit is the chapter we have started is Unit 3. It is basics of JavaScript. So, if you have remembered, we have started this unit, correct? Okay. So, in this unit, we have covered some topics. Okay, it's okay. I think you have not remembered that all due to this long gap. So, we'll start again it. Okay, so the first one is overview of JavaScript. So, in the overview of JavaScript, we have origin, Java difference between Java and JavaScript, then uses of JavaScript, and another two topics. So, let's start with the origin. Okay. ಸೊ ಇಟ್ ವಾಸ್ ಫಸ್ಟ್ ಡೆವಲಪ್ಡ್ ಬೈ ನೆಟ್ಸ್ಕೇಪ್. ಓಕೆ, ಏನಂತಂದರೆ ಜಾವಾಸ್ಕ್ರಿಪ್ಟ್ನ ಫಸ್ಟ್ ಡೆವಲಪ್ ಮಾಡಿದವ್ರು ಯಾರು? ನೆಟ್ಸ್ಕೇಪ್ ಕಂಪ್ನಿದವರು. ಸೊ ಡೆವಲಪ್ ಮಾಡಿದ್ಮೇಲೆ ಜಾವಾಸ್ಕ್ರಿಪ್ಟ್ ಅಂತ ಹೆಸರು ಕೊಡಲಿಲ್ಲ. ಏನು ಹೆಸರು ಕೊಟ್ಟರು ಅಂತಂದರೆ ಲೈವ್ ಸ್ಕ್ರಿಪ್ಟ್ ಅಂತ ಹೆಸರು ಕೊಟ್ಟರು. ಓಕೆ, ಸೊ ನೆಕ್ಸ್ಟ್ ಆಮೇಲೆ 1995ದಾಗ ಲೈವ್ ಸ್ಕ್ರಿಪ್ಟ್ ಮತ್ತು ಇಬ್ಬರು ಕಂಪ್ನಿದವ್ರು ಲೈಕ್ ನೆಟ್ಸ್ಕೇಪ್ ಆ್ಯಂಡ್ ಸಮ್ ಮೈಕ್ರೋಸಿಸ್ಟಮ್ ಅವರಿಬ್ಬರು ಕೂಡಿ ಲೈವ್ ಸ್ಕ್ರಿಪ್ಟ್ನ ಜಾವಾಸ್ಕ್ರಿಪ್ಟ್ ಆಗಿ ಚೇಂಜ್ ಮಾಡಿದರು. ಓಕೆ, ಸೊ ಯು ಶುಡ್ ರಿಮೆಂಬರ್ ದಟ್ ಫಸ್ಟ್ ಹೆಸರು ಏನು ಕೊಟ್ಟರು ಅಂತಂದರೆ ಲೈವ್ ಸ್ಕ್ರಿಪ್ಟ್ ಅಂತ ಕೊಟ್ಟರು, ಆಮೇಲೆ ಅದನ್ನು ಜಾವಾಸ್ಕ್ರಿಪ್ಟ್ ಆಗಿ ಕನ್ವರ್ಟ್ ಮಾಡಿದರು. ಓಕೆ, ಸೊ ನೆಕ್ಸ್ಟ್ ಆ್ಯಸ್ ಐ ಸೈಡ್ ಇನ್ XHTML ಆ್ಯಂಡ್ CSS ಎಲ್ಲ ಲ್ಯಾಂಗ್ವೇಜಸ್ಸು ಸ್ಟ್ಯಾಂಡರ್ಡೈಸ್ ಮಾಡ್ತಾರಂತೆ, ಕರೆಕ್ಟ? ಸೊ ಹಂಗೆ ಜಾವಾಸ್ಕ್ರಿಪ್ಟ್ನು ಸ್ಟ್ಯಾಂಡರ್ಡೈಸ್ ಮಾಡ್ಯಾರ. ಸೊ ಯಾರು ಮಾಡ್ಯಾರ ಯಾವಾಗ ಅಂತಂದ್ರೆ 1990 ಒಳಗೆ ಮಾಡ್ಯಾರ. ಮತ್ತು ಯಾರು ಮಾಡ್ಯಾರ ಅಂತಂದರೆ ECMA ಕಂಪ್ನಿದವ್ರು ಮಾಡ್ಯಾರ. ECMA ಕಂಪ್ನಿದವ್ರು ಅಂದರೆ ಯಾರು? ಯುರೋಪಿಯನ್ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್. ಓಕೆ, ಸೊ ಅವರ ಜಾವಾಸ್ಕ್ರಿಪ್ಟ್ನ ಸ್ಟ್ಯಾಂಡರ್ಡೈಸ್ ಮಾಡ್ಯಾರ. ಸೊ ಸ್ಟ್ಯಾಂಡರ್ಡೈಸ್ಡ್ ಅಂತಂದ್ರೆ ನಾ ಹೇಳೀನಿ ಯಾವಾಗ ಅಂತಂದ್ರೆ XHTML ಮತ್ತು CSS ಕ್ಲಾಸ್ನಾಗ ಹೇಳೀನಿ. ಸೊ ಎಲ್ಲ ಲ್ಯಾಂಗ್ವೇಜಸ್ಸು ಸ್ಟ್ಯಾಂಡರ್ಡೈಸ್ ಮಾಡ್ತಾರೆ. ಸೊ ಹಂಗೆ ಇದನ್ನು ಸ್ಟ್ಯಾಂಡರ್ಡೈಸ್ ಮಾಡಿದ್ರು ಯಾರು? ECMA ಕಂಪ್ನಿದವರು. ಓಕೆ, ಸೊ ಅದಕ್ಕೇನು ಹೆಸರು ಕೊಟ್ಟರು ಅಂತಂದ್ರೆ ECMA ಸ್ಕ್ರಿಪ್ಟ್ ಅಂತ ಹೆಸರು ಕೊಟ್ಟರು. ಸೊ ಅವ್ರು ಸ್ಟ್ಯಾಂಡರ್ಡೈಸ್ ಮಾಡಿದ ಸಲಾಗ ಅಫಿಷಿಯಲ್ ನೇಮ್ ಏನು ಕೊಟ್ಟರು ಅಂತಂದರೆ ECMA ಸ್ಕ್ರಿಪ್ಟ್ ಅಂತೇಳಿ ಕೊಟ್ಟರು. ಓಕೆ, ಸೊ ನೆಕ್ಸ್ಟ್ ಈಸ್ ಜಾವಾಸ್ಕ್ರಿಪ್ಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಸೊ 3 ಪಾರ್ಟ್ಸ್ನಾಗ ನಾವು ಜಾವಾಸ್ಕ್ರಿಪ್ಟ್ನ ಡಿವೈಡ್ ಮಾಡ್ತೀವಿ. ಸೊ ಒನ್ ಇಸ್ ಕೋರ್ ಸೈಡ್, ನೆಕ್ಸ್ಟ್ ಒನ್ ಇಸ್ ಕ್ಲೈಂಟ್ ಸೈಡ್, ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಸರ್ವರ್ ಸೈಡ್. ಓಕೆ, ಸೊ ಈಗ ನೋಡೋಣ ಕೋರ್ ಸೈಡ್ ಅಂದರೆ ಏನು, ಕ್ಲೈಂಟ್ ಸೈಡ್ ಅಂದರೆ ಏನು, ಮತ್ತು ಸರ್ವರ್ ಸೈಡ್ ಅಂದರೆ ಏನು. ಓಕೆ, ಸೊ ಫಸ್ಟ್ ಕೋರ್ ಸೈಡಿಗೆ ನಾವು ಹಾರ್ಟ್ ಆಫ್ ದ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಹಾರ್ಟ್ ಆಫ್ ದ ಲ್ಯಾಂಗ್ವೇಜ್ ಅಂತಂದರೆ ನಾವು ಏನು ಪ್ರೋಗ್ರಾಮ್ ಬರಿತೀವಲ್ಲ ಟೆಕ್ಸ್ಟ್ ಎಡಿಟರ್ಸ್ನಾಗ, ದಟ್ ಈಸ್ ನೀವೇನು ನೋಟ್ ಪ್ಯಾಡ್ನಾಗ ಏನು ಪ್ರೋಗ್ರಾಮ್ ಬರಿತೀರಲ್ಲ ಅದು ನೀವು ಆಪ್ರೇಷನ್ಸ್ ಇನ್ಕ್ಲೂಡ್ ಮಾಡ್ಬೋದು, ಎಕ್ಸ್ಪ್ರೆಷನ್ಸ್ ಇನ್ಕ್ಲೂಡ್ ಮಾಡ್ಬೋದು, ಅಥವಾ ಏನು ಸ್ಟೇಟ್ಮೆಂಟ್ಸ್ ಇರ್ತದೆ ಅದನ್ನು. ಸೊ ನಾವೇನು ಪ್ರೋಗ್ರಾಮ್ ಬರಿತೀವಲ್ಲ ಅದಕ್ಕೆ ಏನಂತ ಕರಿತೀವಿ? ಕೋರ್ ಪಾರ್ಟ್ ಅಂತ ಕರಿತೀವಿ. ಓಕೆ, ಸೊ ಪ್ರೋಗ್ರಾಮ್ ಬರೆದ್ಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಅಲ್ಲಿ ಬ್ರೌಸರ್ನಾಗ. ಸೊ ಅದಕ್ಕೆ ಏನಂತ ಕರಿತೀವಿ? ಕ್ಲೈಂಟ್ ಸೈಡ್ ಅಂತ ಕರಿತೀವಿ. ಸೊ ಕ್ಲೈಂಟ್ ಸೈಡ್ ಅಂತಂದ್ರೆ ಏನು? ನಾವು ಬರ್ದಿದ್ದನ್ನ ಆಬ್ಜೆಕ್ಟ್ನ ಕಲೆಕ್ಟ್ ಮಾಡಿ ಅದನ್ನು ಸರ್ವರಿಗೆ ಕಳಿಸ ಅಂದ್ರೆ ಇಟ್ ಟೇಕ್ಸ್ ದ ರಿಕ್ವೆಸ್ಟ್ ಫ್ರಮ್ ದ ಯೂಸರ್. ನಾವೇನು ಬರ್ದಿದ್ದಿಲ್ಲ ಅದನ್ನು ತಗೊಂಡು ಸರ್ವರಿಗೆ ಕಳಿಸ್ತದೆ. ಯಾವುದು? ಕ್ಲೈಂಟ್ ಸೈಡ್. ಓಕೆ, ಸೊ ಹೆಂಗೆ ಡಿಫೈನ್ ಮಾಡ್ಯಾನ ನೋಡ್ರಿ. ಕ್ಲೈಂಟ್ ಸೈಡ್ ಜಾವಾಸ್ಕ್ರಿಪ್ಟ್ ಈಸ್ ಅ collection of objects that supports the control of a browser and interaction with the user. ಅಂತಂದರೆ ಯೂಸರ್ ಜೊತೆ ಇಂಟರ್ಯಾಕ್ಟ್ಸ್ ಮಾಡಿಕೊಂಡು ಅದನ್ನು ಏನು ಬರ್ದಿರ್ತಲ್ಲ ಅದನ್ನು ತಗೊಂಡು ಸರ್ವರಿಗೆ ಕಳಿಸ್ತದೆ. ಓಕೆ, ಸೊ ನೆಕ್ಸ್ಟ್ ಇಸ್ ಸರ್ವರ್ ಸೈಡ್. ಸೊ ಸರ್ವರ್ ಸೈಡ್ ಏನದ ಅಂತಂದ್ರೆ ನೀವು ಯೂಸರ್ ರಿಕ್ವೆಸ್ಟ್ ಮಾಡಿದ್ದನ್ನ ಅದನ್ನು ಎಕ್ಸೆಪ್ಟ್ ಮಾಡಿ ಆಮೇಲೆ ಅದನ್ನು ಬ್ರೌಸರ್ನಾಗದು ಆಮೇಲೆ ಅದನ್ನು ವೆಬ್ ಸರ್ವರ್ನಾಗ ಎಕ್ಸಿಕ್ಯೂಟ್ ಮಾಡ್ತದೆ. ಸೊ ದಟ್ ಈಸ್ ದ ಸರ್ವರ್ ಸೈಡ್. ಸೊ ಆ್ಯಸ್ ಯು ಆಲ್ ನೋಟ್ ದಟ್ ಸರ್ವರ್ ಸೈಡ್ ಒಳಗೆ ಏನಿರ್ತದೆ ಅಂತಂದ್ರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡಾಟಾಬೇಸ್, ಕರೆಕ್ಟಾ? ಸೊ ಕಲೆಕ್ಷನ್ ಆಫ್ ಡಾಟಾಬೇಸ್, ಆಪ್ರೇಷನ್ಸ್ ಆನ್ ದ ಫೈಲ್ಸ್. ಸೊ ನೀವೇನು ಕೊಟ್ಟಿರಲ್ಲ ಪ್ರೋಗ್ರಾಮ್ನಾಗ ಅದ್ರದ್ದೆಲ್ಲ ಆಪ್ರೇಷನ್ಸ್ ಮಾಡಿ ಅದನ್ನು ರಿಕ್ವೆಸ್ಟ್ನ ಎಕ್ಸೆಪ್ಟ್ ಮಾಡಿ ಅದನ್ನು ವರ್ಕ್ ಮಾಡೋದು ಯಾವುದು? ಸರ್ವರ್ ಸೈಡ್. ಓಕೆ, ಸೊ ಅಂಡರ್ಸ್ಟುಡ್. ಸೊ ಜಾವಾಸ್ಕ್ರಿಪ್ಟ್ is divided into 3 parts. One is core side, another one is client side, and another one is ಸರ್ವರ್ ಸೈಡ್. ಸೊ core side ಅಂತಂದ್ರೆ ಏನು? ನೀವು ಏನು ಪ್ರೋಗ್ರಾಮ್ ಬರೀತಿರಲ್ಲ ಆಪ್ರೇಷನ್ಸ್ ಎಕ್ಸ್ಪ್ರೆಷನ್ಸ್ ಅವೆಲ್ಲ ಯೂಸ್ ಮಾಡಿ ಏನು ಪ್ರೋಗ್ರಾಮ್ ಬರೀತಿರೋದಕ್ಕೆ ಕೋರ್ ಸೈಡ್ ಅಂತ ಕರೀತಾರೆ. ಸೊ ನೀವು ಪ್ರೋಗ್ರಾಮ್ನ ಬರ್ದಿದ್ದ ತಗೊಂಡು ರಿಕ್ವೆಸ್ಟ್ ಮಾಡ್ತದೆ ಅದಕ್ಕೆ ಸರ್ವರಿಗೆ, ಅದು ಯಾವುದು? ಕ್ಲೈಂಟ್ ಸೈಡ್. ಸರ್ವರ್ ಏನು ಮಾಡ್ತದೆ ಅದನ್ನು ಎಕ್ಸೆಪ್ಟ್ ಮಾಡಿ ನೀವೇನು ಬರ್ದಿರ್ತಿಲ್ಲ ಅದನ್ನು ಆಪ್ರೇಷನ್ಸ್ ಮಾಡಿ
ಅಥವಾ ಡಿಸ್ಪ್ಲೇ ಮಾಡ್ತದೆ ಯಾವುದು, ಸರ್ವರ್ ಸೈಡ್. ಕ್ಲಿಯರ್? ಓಕೆ. So the next topic is difference between JavaScript and Java. Okay, this topic also covered in the class. So just overall this okay class na helini ಮತ್ತೆ ಇನ್ನೊಮ್ಮೆ ಇದನ್ನು ನೋಡ್ರಿ. ಸೊ ಏನದ ನೋಡ್ರಿ, ಫಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಇಸ್ JavaScript is a scripting language and Java is a programming language. ಸೊ ಫಸ್ಟ್ ಡಿಫ್ರೆನ್ಸ್ ಏನದ ಅಂತಂದ್ರೆ ಜಾವಾಸ್ಕ್ರಿಪ್ಟ್ನ ನಾವು ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಜಾವಾನ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ನಿಮಗೆ ಗೊತ್ತು ಆಲ್ರೆಡಿ. ಸೊ ವಾಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಾಗ ಏನು ಬರಿತೀವಿ ನಾವು, ಪ್ರೋಗ್ರಾಮ್ಸ್ ಬರಿತೀವಿ. ಸೊ ಅಲ್ಲೇ ಪ್ರೋಗ್ರಾಮ್ಸ್ ಬರೆದು ಅದನ್ನು ಕಂಪೈಲ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ದಟ್ ಈಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ you all know that what is a programming language, yeah, because you have studied some programming languages like C, C++, and Java. So Java is a programming language. So ಅಲ್ಲಿ ಏನು ಮಾಡ್ತೀವಿ ನಾವು, ಪ್ರೋಗ್ರಾಮ್ನ ಬರೆದು ಕಂಪೈಲ್ ಮಾಡಿ ಆಮೇಲೆ ಎಕ್ಸಿಕ್ಯೂಟ್ ಮಾಡ್ತೀವಿ. ಬಟ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನಾಗ ಏನದ ನೋಡ್ರಿ, ಜಾವಾಸ್ಕ್ರಿಪ್ಟ್ ಈಸ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ಜಾವಾ ಈಸ್ ಅ ಸಿಂಪಲ್. ಸ್ಕ್ರಿಪ್ಟಿಂಗ್ ಅಂದ್ರೆ ಫಸ್ಟ್ ಅದರಿಂದ ಜಾವಾಸ್ಕ್ರಿಪ್ಟ್ ಸಿಂಪಲ್ ಅದ. ಆಮೇಲೆ ಇಲ್ಲಿ ನೀವು ಕಂಪೈಲ್ ಮಾಡೋದು ಬೇಕಾಗಿಲ್ಲ. ನಾವು ಜಾವಾ ಒಳಗೆ ಏನು ಮಾಡ್ತೀವಿ, ಕಂಪೈಲ್ ಮಾಡಿ ರನ್ ಮಾಡ್ತೀವಿ. ಬಟ್ ಜಾವಾಸ್ಕ್ರಿಪ್ಟ್ ಒಳಗೆ ಕಂಪೈಲ್ ಮಾಡೋದು ಬೇಕಾಗಿಲ್ಲ, ಜಸ್ಟ್ ನಾವು ರನ್ ಮಾಡೋದು ನಡೀತದೆ. ಸೊ ದಟ್ ಈಸ್ ದ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನಾಗ ಏನದ, ದರ್ ಈಸ್ ಅ ನೋ ನೀಡ್ ಆಫ್ ಕಂಪೈಲಿಂಗ್. ಓಕೆ, ಸೊ ಕಂಪೈಲ್ ಮಾಡೋದೆಲ್ಲೇ ಬೇಕಾಗಿಲ್ಲ, ಜಾವಾಸ್ಕ್ರಿಪ್ಟ್ ಒಳಗೆ ಬೇಕಾಗಿಲ್ಲ. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಓಕೆ, ಅದು ನೀವು ಹಂಗೆ ಡೈರೆಕ್ಟಾಗಿ ರನ್ ಮಾಡ್ತೀರಿ. ಸೊ ರನ್ ಮಾಡ್ಬೇಕಂತಂದ್ರೆ ನೀವು ಡೈರೆಕ್ಟ್ ಹಂಗೆ ರನ್ ಮಾಡ್ತಿರೋ ಅಥವಾ ಯಾವುದನ್ನ ಒಂದು ಬೇಸಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನಾಗ ಬರೋದು ರನ್ ಮಾಡ್ತಿರೋ ಅಂತಂದರೆ, ನಾವು ಯಾವುದನ್ನ ಒಂದು ಲ್ಯಾಂಗ್ವೇಜ್ನಾಗ ಲೈಕ್ HTML, XHTML ಅನ್ನೋದು ಒಂದು ಡಾಕ್ಯುಮೆಂಟ್ನಾಗ ನಾವು ಅದನ್ನು ಬರೆದು ರನ್ ಮಾಡ್ತೀವಿ. ಓಕೆ, ಸೊ ಅಂಡರ್ಸ್ಟುಡ್ ವಾಟ್ ಈಸ್ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್? ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಈಸ್ ಫಸ್ಟ್ ಇಟ್ ವಿಲ್ ಬಿ ಅ ಸಿಂಪಲ್. ಓಕೆ, ಅದು ಸಿಂಪಲ್ ಇರ್ತದೆ. ಆಮೇಲೆ ಇಲ್ಲೇ ಕಂಪೈಲ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ ನಾವನ್ನ ರನ್ ಮಾಡ್ಬೋದು. ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ನ ಕಂಪೈಲ್ ಮಾಡೋದು ಬೇಕಾಗಿಲ್ಲ, ನಾವು ಅದನ್ನು ಡೈರೆಕ್ಟ್ ರನ್ ಮಾಡ್ಬೋದು. ಓಕೆ, ಸೊ ರನ್ ಮಾಡಬೇಕಾಗಿತ್ತಂದ್ರೆ ನಾವು ಸಮ್ ಲ್ಯಾಂಗ್ವೇಜಸ್ ಜೊತೆ ರನ್ ಮಾಡ್ತೀವಿ, ಡೈರೆಕ್ಟಾಗಿ ಜಾವಾಸ್ಕ್ರಿಪ್ಟ್ನ ರನ್ ಮಾಡೋಂಗಿಲ್ಲ. ಇದನ್ನು ಒಂದು ಲ್ಯಾಂಗ್ವೇಜ್ ಒಳಗೆ ಬರಿತೀವಿ, ಲೈಕ್ HTML ಇರ್ಬೋದು ಅಥವಾ XHTML ಇರ್ಬೋದು. ಸೊ ಅದ್ರಾಗ ಬರೆದು ಅದನ್ನು ನಾವು ರನ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ದ it is dynamically typed language. Which one? JavaScript is a dynamically typed language and Java is a strongly typed language. Okay, strongly typed language ಅಂತಂದ್ರೆ ಏನು, ಇಲ್ಲಿ ನೀವು ಡಾಟಾಬೇಸ್ನ ಮೆನ್ಷನ್ ಮಾಡ್ತೀವಿ ಅಲ್ಲಿ ಜಾವಾ ಒಳಗೆ, ಲೈಕ್ ಇಂಟ್, ಫ್ಲೋಟ್, ಯಾವುದೇ ಒಂದು ವೇರಿಯೇಬಲ್ನ ನಾವು ಸ್ಟೋರ್ ಮಾಡಬೇಕಾಗಿತ್ತಂದ್ರೆ ಇಂಟ್ ಎಕ್ಸ್, ಫ್ಲೋಟ್ ಎಕ್ಸ್, ಆಮೇಲೆ ಕ್ಯಾರ್ ಸಿ ಅಂಥೇಳಿ ನಾವು ಯೂಸ್ ಮಾಡ್ತೀವಿ. ಸೊ ಎಲ್ಲೇ ಜಾವಾ ಒಳಗೆ ನಾವು ಅಲ್ಲೇ ಡಾಟಾಬೇಸ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಈಸ್ ಅ ಸ್ಟ್ರಾಂಗ್ಲಿ ಟೈಪ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬಟ್ ನಾವು ಜಾವಾಸ್ಕ್ರಿಪ್ಟ್ನಾಗ ಡಾಟಾಬೇಸ್ ಮೆನ್ಷನ್ ಮಾಡೋದು ಬೇಕಾಗಿಲ್ಲ. ಓಕೆ, ಸೊ ಡೈನಾಮಿಕಲಿ ಅಂತಂದರೆ ಇಲ್ಲಿ ನಾವು ಡಾಟಾಬೇಸ್ನ ಮೆನ್ಷನ್ ಮಾಡೋದು ಬೇಕಾಗಿಲ್ಲ. ವಿ ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಆರ್ ವಿ ಕ್ಯಾನ್ ಡೈರೆಕ್ಟ್ಲಿ ಡಿಕ್ಲೇರ್ ದ ವೇರಿಯೇಬಲ್ಸ್. ಓಕೆ, ಜಸ್ಟ್ ಯಾವುದನ್ನ ಒಂದು ವೇರಿಯೇಬಲ್ ನೇಮ್ ತೊಗೊಂಡು ಲೈಕ್ VARX ಅಂತ ತೊಗೊಂಡು ಅದನ್ನು ನಾವು ಡೈರೆಕ್ಟ್ಲಿ ಅದನ್ನು ಸೇವ್ ಮಾಡ್ಬೋದು ಅಥವಾ ಡಿಕ್ಲೇರ್ ಮಾಡ್ಬೋದು ಎಲ್ಲಿ, ಜಾವಾಸ್ಕ್ರಿಪ್ಟ್ನಾಗ. ಸೊ ಜಾವಾಸ್ಕ್ರಿಪ್ಟ್ ಈಸ್ ಡೈನಾಮಿಕ್ಲಿ ಟೈಪ್ಡ್ ಆ್ಯಂಡ್ ಜಾವಾ ಈಸ್ ಅ ಸ್ಟ್ರಾಂಗ್ಲಿ ಟೈಪ್ಡ್. ಸೊ ಸ್ಟ್ರಾಂಗ್ಲಿ ಟೈಪ್ಡ್ ಅಂತಂದ್ರೆ ಅಲ್ಲಿ ಒಂದು ನಾವು ಡಾಟಾಬೇಸ್ ಯೂಸ್ ಮಾಡಬೇಕಾಗ್ತದೆ. ಬಟ್ ಇಲ್ಲೇ ನಮಗೆ ಡಾಟಾಬೇಸ್ ಯೂಸ್ ಮಾಡೋದು ಬೇಕಾಗಿಲ್ಲ ಎಲ್ಲಿ, ಜಾವಾಸ್ಕ್ರಿಪ್ಟ್ನಾಗ. ಓಕೆ, ಅಂಡರ್ಸ್ಟುಡ್ ದ ಸೆಕೆಂಡ್ ಡಿಫ್ರೆನ್ಸ್? ಓಕೆ, ಸೊ ದ ಥರ್ಡ್ ಒನ್ ಈಸ್ ಕಂಪೈಲ್ ಟೈಮ್ ಚೆಕ್ಕಿಂಗ್ ಈಸ್ ಇಂಪಾಸಿಬಲ್. ಅದೇ ಹೇಳಿದೆ ನಾ ಏನಂತಂದರೆ, ಜಾವಾ ಪ್ರೋಗ್ರಾಮ್ನ ಕಂಪೈಲ್ ಮಾಡಿ ರನ್ ಮಾಡಬೇಕಾಗ್ತದೆ. ಬಟ್ ಜಾವಾಸ್ಕ್ರಿಪ್ಟ್ ಪ್ರೋಗ್ರಾಮ್ಸ್ನ ಕಂಪೈಲ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ಲಿ ಯು ಕ್ಯಾನ್ ಎಕ್ಸಿಕ್ಯೂಟ್. ಓಕೆ, ವಿತ್ ಎನಿ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಡೈರೆಕ್ಟ್ಲಿ. ಸೊ ಅದಕ್ಕೆ ಇಲ್ಲಿ ಏನು ಹೇಳಾಗತ್ತಾನ, ಜಾವಾಸ್ಕ್ರಿಪ್ಟಿಗೆ ನಾವು ಕಂಪೈಲ್ ಮಾಡೋದು ಬೇಕಾಗಿಲ್ಲ, ಬಟ್ ಜಾವಾನ ನಾವು ಕಂಪೈಲ್ ಮಾಡಬೇಕಂತ ಹೇಳಾಗತ್ತಾನ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ಸ್ ಆರ್ ಡೈನಮಿಕ್ ಆ್ಯಂಡ್ ಜಾವಾಸ್ಕ್ರಿಪ್ಟ್ ಆಬ್ಜೆಕ್ಟ್ ಆರ್ dynamic and Java object are static. Okay, so static and dynamic. So static means, static ನಿಮ್ಗೆ ಎಲ್ಲರಿಗೂ ಗೊತ್ತದೆ ಏನಂತಂದ್ರೆ, ಸ್ಟ್ಯಾಟಿಕ್ ಅಂತಂದ್ರೆ ಏನೋ ಒಂದು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಾ ಏನು ಹೇಳಿದೆ ಆಗಲೇ, ನಾನು ಜಾವಾ ಒಳಗೆ ವೇರಿಯೇಬಲ್ಸ್ನ ಸ್ಟೋರ್ ಮಾಡ್ಬೇಕಂತ ಹೇಳಕತ್ತೀನಿ. ಸೊ ವೇರಿಯೇಬಲ್ಸ್ನ ನೀವು ಸ್ಟೋರ್ ಮಾಡ್ತೀರಂತಂದ್ರೆ ಅದನ್ನು ಒಂದು ವ್ಯಾಲ್ಯೂ ಒಳಗೆ ಹಾಕಿಡ್ತೀರಿ. ಓಕೆ,
ಬಟ್ ಇಲ್ಲೇನದ ನೋಡಿರಿ, ಜಾವಾ ಸ್ಕ್ರಿಪ್ಟಲ್ಲಿ ನೀವು ವೇರಿಯಬಲ್ಸ್ನ ಸ್ಟೋರ್ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್ ಅಂತಂದ್ರೆ ಅಲ್ಲಿ ನಾವು ಇಂಟೀಜರ್ ಎಕ್ಸ್ ಫ್ಲೋಟ್ ವೈ ಅಂತ ಹಿಂಗೇನು ಹಾಕೋದು ಬೇಕಾಗಿಲ್ಲ, ನಾವು ಡೈರೆಕ್ಟ್ನ ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಜಾವಾ ಸ್ಕ್ರಿಪ್ಟ್ ಆಗಿ ನಾವು ಡೈರೆಕ್ಟ್ಲಿ ಡೈನಮಿಕ್ ಆಗಿ ನಾವು ತೊಗೋಬೋದು. ಬಟ್ ಜಾವಾ ಏನದಲ್ಲ ಒಂದ್ರಾಗ ಹಾಕಿ ಅದನ್ನು ಯೂಸ್ ಮಾಡಬೇಕು. ಸೊ ಅದಕ್ಕೆ ಸ್ಟ್ಯಾಟಿಕ್ ಅಂತ ಕರೀತಾರೆ, ಇದಕ್ಕೆ ಡೈನಮಿಕ್ ಅಂತ ಕರೀತಾರೆ. ಕ್ಲಿಯರ್? Okay, the next difference is the number of data members and methods of an object can change during execution. ಇಲ್ಲೇನದ ಕಲೆಕ್ಷನ್ ಆಫ್ ಡಾಟಾ ಮೆಂಬರ್ಸ್ ಆ್ಯಂಡ್ ಮೆಥಡ್ ಇಸ್ ಫಿಕ್ಸ್ಡ್ ಆಸ್ ದ ಕಂಪೈಲ್ ಟೈಮ್. ಓಕೆ, ಸೊ ಇಲ್ಲಿ ನೀವು ಕಂಪೈಲ್ ಮಾಡಬೇಕಾದಾಗ ನೀವು ಡಾಟಾ ಮೆಂಬರ್ಸ್ ಮತ್ತು ಮೆಥಡ್ಸ್ ಏನು ಕೊಟ್ಟಿರ್ತಾರಲ್ಲ ಅವೆಲ್ಲ ಫಿಕ್ಸ್ ಇರ್ತಾವೆ. ಡಾಟಾ ಮೆಂಬರ್ಸ್ ಅಂದರೆ ಏನು? ವೇರಿಯಬಲ್ಸ್. ಮೆಥಡ್ಸ್ ಅಂದರೆ ಏನು? ಫಂಕ್ಷನ್ಸ್. ಸೊ ನಿಮ್ಮ ಡಾಟಾ ಮೆಂಬರ್ಸ್ ಮತ್ತು ಫಂಕ್ಷನ್ಸ್ ಏನು ಕೊಟ್ಟಿರ್ತಿರಲ್ಲ ಅದೆಲ್ಲ ಫಿಕ್ಸ್ಡ್ ಇರ್ತದೆ ಅಲ್ಲೇ ಜಾವಾ ಒಳಗೆ. ಬಟ್ ಜಾವಾ ಸ್ಕ್ರಿಪ್ಟ್ ಒಳಗೆ ನಿಮ್ದು ವೇರಿಯಬಲ್ಸ್ ಮತ್ತು ಮೆಂಬರ್ಸ್ ಏನದಲ್ಲ ಎಕ್ಸಿಕ್ಯೂಷನ್ ಟೈಮಿಗೆ ನೀವು ಚೇಂಜ್ ಮಾಡ್ಕೋಬೋದು ಎಲ್ಲೇ ಜಾವಾ ಸ್ಕ್ರಿಪ್ಟ್ನಾಗ. ಓಕೆ, ಅಂಡರ್ಸ್ಟುಡ್? ಸೊ ಜಾವಾ ಸ್ಕ್ರಿಪ್ಟ್ನಾಗ ನಿಮ್ಮ ವೇರಿಯಬಲ್ಸ್ ಮತ್ತು ಫಂಕ್ಷನ್ಸ್ನ ನೀವು ಚೇಂಜ್ ಮಾಡ್ಬೋದು, ಬಟ್ ಜಾವಾ ಒಳಗೆ ಚೇಂಜ್ ಮಾಡೋಕೆ ಆಗಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಡಿಫ್ರೆನ್ಸ್ ಇಸ್ ಆಬ್ಜೆಕ್ಟ್ ಬೇಸ್ಡ್ ಲ್ಯಾಂಗ್ವೇಜ್. ಯಾವುದು? ಜಾವಾ ಸ್ಕ್ರಿಪ್ಟ್ನ ನಾವು ಆಬ್ಜೆಕ್ಟ್ ಬೇಸ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಜಾವಾನ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯು ಆಲ್ ನೋ. ಓಕೆ, ಸೊ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಏನಿರ್ತದೆ? 3 ಕೋರ್ ಕಾನ್ಸೆಪ್ಟ್ಸ್ ಇರ್ತಾವೆ. ಯಾವುದು? ಎನ್ಕ್ಯಾಪ್ಸುಲೇಷನ್, ಇನ್ಹೆರಿಟೆನ್ಸ್ ಆ್ಯಂಡ್ ಪಾಲಿಮಾರ್ಫಿಸಮ್. ಈ 3 ಕಾನ್ಸೆಪ್ಟ್ಸ್ ಎಲ್ಲಿರ್ತಾವೆ ನಿಮಗೆ? ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ಇರ್ತದೆ. ಓಕೆ, ಬಟ್ ಇಲ್ಲಿ ಏನದಲ್ಲ ಜಾವಾ ಸ್ಕ್ರಿಪ್ಟ್ ಒಳಗೆ ಅವು ಕಾನ್ಸೆಪ್ಟ್ಸ್ನ ನಾವು ಯೂಸ್ ಮಾಡೋಂಗಿಲ್ಲ. ಯಾವುದು? ಸ್ಪೆಷಲಿ ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್ ಆ್ಯಂಡ್ ಎನ್ಕ್ಯಾಪ್ಸುಲೇಷನ್ ಅದನ್ನು ಯೂಸ್ ಮಾಡೋಂಗಿಲ್ಲ. ಬಟ್ ಇಲ್ಲಿ ನಾವು ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ತೀವಿ, ಕ್ರಿಯೇಟ್ ಮಾಡಿ ಅದನ್ನು ಡೈರೆಕ್ಟ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಹೆಂಗಂತ ನಿಮಗೆ ಮುಂದೆ ಗೊತ್ತಾಗ್ತದೆ ವೆನ್ ಯು ಗೋ ಫಾರ್ ದ ಪ್ರೋಗ್ರಾಮ್ಸ್. ಸೊ ಪ್ರೋಗ್ರಾಮ್ಸ್ ಬರೋದ್ಮೇಲೆ ನಮಗೆ ಗೊತ್ತಾಗ್ತದೆ. ಸೊ ಇಲ್ಲಿ ಜಸ್ಟ್ ಒಂದೇ ನೆನ್ಪಿಟ್ಕೋರಿ, ಏನಂತಂದ್ರೆ ಆಬ್ಜೆಕ್ಟ್ ಬೇಸ್ಡ್ ಲ್ಯಾಂಗ್ವೇಜ್ ಒಳಗೆ ನಾವು ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್ ಆ್ಯಂಡ್ ಎನ್ಕ್ಯಾಪ್ಸುಲೇಷನ್ನ ಯೂಸ್ ಮಾಡೋಂಗಿಲ್ಲ. ಜಾವಾ ಒಳಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಳಗೆ ನಾವು ಅದನ್ನು ಯೂಸ್ ಮಾಡ್ಕೋತೀವಿ. ಸೊ ಇಲ್ಲಿ ಅಷ್ಟು ಡಿಫ್ರೆನ್ಸ್ ಗೊತ್ತಾದ್ರೆ ಸಾಕು. ನೆಕ್ಸ್ಟ್ ಪ್ರೋಗ್ರಾಮ್ ಒಳಗೆ ನಾವು ಅದನ್ನು ಹೆಂಗೆ ಬರೀತೀವಿ ಅಂತ ನಿಮಗೆ ಗೊತ್ತಾಗ್ತದೆ. ಓಕೆ, ಸೊ ಅಂಡರ್ಸ್ಟುಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಜಾವಾ ಸ್ಕ್ರಿಪ್ಟ್ ಆ್ಯಂಡ್ ಜಾವಾ. ಓಕೆ, ಸೊ ಜಾವಾ ಸ್ಕ್ರಿಪ್ಟ್ ಆ್ಯಂಡ್ ಜಾವಾ ಡಿಫ್ರೆನ್ಸ್ ಅಂತಂದ್ರೆ ಫಸ್ಟ್ ಜಾವಾ ಸ್ಕ್ರಿಪ್ಟ್ ಈಸ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಜಾವಾ ಈಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ದಿಸ್ ಈಸ್ ಡೈನಮಿಕ್ಲಿ ಟೈಪ್ಡ್ ಆ್ಯಂಡ್ ದಿಸ್ ಈಸ್ ಸ್ಟ್ರಾಂಗ್ಲಿ ಟೈಪ್ಡ್. ಕಂಪೈಲ್ ಟೈಮ್ ಇರೋಂಗಿಲ್ಲ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಒಳಗೆ. ಕಂಪೈಲ್ ನಾವು ಮಾಡ್ತೀವಲ್ಲೇ ಜಾವಾ ಒಳಗೆ. ಆಮೇಲೆ ಜಾವಾ ಸ್ಕ್ರಿಪ್ಟ್ ಡೈನಮಿಕ್ ಅದ, ಇದು ಸ್ಟ್ಯಾಟಿಕ್ ಅದ. ಯಾಕಂದ್ರೆ ನಾವಿಲ್ಲೇ ಡಾಟಾ ಮೆಂಬರ್ಸ್ನ ಯೂಸ್ ಮಾಡೋಂಗಿಲ್ಲ ಎಲ್ಲೇ ಜಾವಾ ಸ್ಕ್ರಿಪ್ಟ್ ಒಳಗೆ. ಓಕೆ, ಅಂದರೆ ಡಾಟಾ ಮೆಂಬರ್ಸ್ ಯೂಸ್ ಮಾಡ್ತೀವಿ, ಬಟ್ ಫಿಕ್ಸ್ಡ್ ಅಂತ ಇರೋಂಗಿಲ್ಲ. ಓಕೆ, ಸೊ ಡೈನಮಿಕ್ ಆಗಿ ಇರ್ತದೆ. ಸೊ ಸ್ಟ್ಯಾಟಿಕ್ ಅಂತಂದ್ರೆ ಅಲ್ಲಿ ಒಂದು ನೀವು ಡಿಕ್ಲೇರ್ ಮಾಡಿದ್ರಂದ್ರೆ ಅದನ್ನು ಯೂಸ್ ಮಾಡ್ಬೇಕಂದ್ರೆ ಅಲ್ಲಿ ಒಂದು ಸ್ಟ್ಯಾಟಿಕ್ ಇರ್ತದೆ. ಈಗ ನೀವು ಇಂಟ್ ಎಕ್ಸ್ ಯೂಸ್ ಮಾಡಿದ್ರಂದ್ರೆ ಇಂಟ್ ಎಕ್ಸೇ ಯೂಸ್ ಮಾಡ್ಬೇಕು. ಸೊ ಅಲ್ಲಿ ಒಂದು ಫಿಕ್ಸ್ಡ್ ಇರ್ತದೆ, ಬಟ್ ಇಲ್ಲೇ ಫಿಕ್ಸ್ಡ್ ಇರೋಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಡಿಫ್ರೆನ್ಸಸ್ ಇಲ್ಲೇ ಡಾಟಾ ಮೆಂಬರ್ಸ್ ಮತ್ತು ಫಂಕ್ಷನ್ಸ್ನ, ದಟ್ ಈಸ್ ವೇರಿಯಬಲ್ಸ್ ಆ್ಯಂಡ್ ಫಂಕ್ಷನ್ಸ್ನ ಚೇಂಜ್ ಮಾಡ್ಬೋದು. ಎಲ್ಲೇ ಜಾವಾ ಸ್ಕ್ರಿಪ್ಟ್ ನೀವು ಎಕ್ಸಿಕ್ಯೂಷನ್ ಮಾಡಬೇಕಾದಾಗ ಚೇಂಜ್ ಮಾಡ್ಬೋದು, ಬಟ್ ಇಲ್ಲೇ ಜಾವಾ ಒಳಗೆ ಅದನ್ನು ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಸೊ ದ ಲಾಸ್ಟ್ ಡಿಫ್ರೆನ್ಸ್ ಇಸ್ ಆಬ್ಜೆಕ್ಟ್ ಬೇಸ್ಡ್ ಲ್ಯಾಂಗ್ವೇಜ್ ಆ್ಯಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಆಬ್ಜೆಕ್ಟ್ ಬೇಸ್ಡ್ ಲ್ಯಾಂಗ್ವೇಜ್ ಅಂತಂದ್ರೆ ಇಲ್ಲಿ ನಿಮಗೆ 3 ಕಾನ್ಸೆಪ್ಟ್ಸ್ ಇರೋಂಗಿಲ್ಲ. ಯಾವುದು? ಇನ್ಹೆರಿಟೆನ್ಸ್, ಪಾಲಿಮಾರ್ಫಿಸಮ್ ಆ್ಯಂಡ್ ಎನ್ಕ್ಯಾಪ್ಸುಲೇಷನ್ ಇಲ್ಲಿ ಇರೋಂಗಿಲ್ಲ. ಓಕೆ, ಸೊ ಕ್ಲಿಯರ್ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಜಾವಾ ಆ್ಯಂಡ್ ಜಾವಾ ಸ್ಕ್ರಿಪ್ಟ್. ಓಕೆ, ಸೊ ನೆಕ್ಸ್ಟ್ ಈಸ್ ದ ಯೂಸಸ್ ಆಫ್ ಜಾವಾ ಸ್ಕ್ರಿಪ್ಟ್. ಓಕೆ, ಇದು ಹೇಳಿಲ್ಲ ನಾನು ಕ್ಲಾಸ್ನಲ್ಲಿ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡಿರಿ, ಲಕ್ಷ ಕೊಟ್ಟು ಕೇಳಿರಿ. ಯೂಸಸ್ ಆಫ್ ಜಾವಾ ಸ್ಕ್ರಿಪ್ಟ್. ಸೊ ಜಾವಾ ಸ್ಕ್ರಿಪ್ಟ್ ವಾಸ್ ಇನಿಷಿಯಲಿ ಇಂಟ್ರೊಡ್ಯೂಸ್ ಟು ಪ್ರೊವೈಡ್ ಪ್ರೋಗ್ರಾಮಿಂಗ್ ಕೆಪಾಬಿಲಿಟಿ ಎಟ್ ಬೋತ್ ದ ಸರ್ವರ್ ಸೈಡ್ ಆ್ಯಂಡ್ ದ ಕ್ಲೈಂಟ್ ಸೈಡ್. ಅಂದ್ರೆ ಜಾವಾ ಸ್ಕ್ರಿಪ್ಟ್ನ ನಾವು ಸರ್ವರ್ ಸೈಡು ಯೂಸ್ ಮಾಡ್ತೀವಿ ಮತ್ತು ಕ್ಲೈಂಟ್ ಸೈಡ್ನು ಯೂಸ್ ಮಾಡ್ತೀವಿ. ಸೊ ಜಾವಾ ಸ್ಕ್ರಿಪ್ಟ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಫಸ್ಟ್ ನೀವು ಹೇಳಬೇಕು, ಇಟ್ ಈಸ್ ಯೂಸ್ ದಟ್ ಬೋತ್ ದ ಸರ್ವರ್ ಸೈಡ್ ಆ್ಯಂಡ್ ಬೋತ್ ಸರ್ವರ್ ಸೈಡ್ ಆ್ಯಂಡ್ ದ ಕ್ಲೈಂಟ್ ಸೈಡ್. ಅಂತಂದ್ರೆ ನಾವು ಕ್ಲೈಂಟ್ ಸೈಡ್ ಮತ್ತು ಸರ್ವರ್ ಸೈಡ್ ಎರಡೂ ಕಡೆಯೂ ನಾವು ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ತೀವಿ ಅಂತ ನೆನ್ಪಿಟ್ಕೋಬೇಕಿಲ್ಲ. ಓಕೆ, ಸೊ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಂದರೆ, ಸೊ ದೇರ್ಫೋರ್ ಜಾವಾ ಸ್ಕ್ರಿಪ್ಟ್ ಈಸ್ ಇಂಪ್ಲಿಮೆಂಟೆಡ್ ಇನ್ 2 ಎಂಡ್ಸ್. ಯಾವ ಎಂಡ್? ಕ್ಲೈಂಟ್ ಎಂಡ್ ಮತ್ತು ಸರ್ವರ್ ಎಂಡ್. ಓಕೆ, ಸೊ ಜಾವಾ ಸ್ಕ್ರಿಪ್ಟ ನಾವು 2 ಎಂಡ್ ಒಳಗೆ ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ಒನ್ ಇಸ್ ಕ್ಲೈಂಟ್ ಎಂಡ್ ಆ್ಯಂಡ್ ಸರ್ವರ್ ಎಂಡ್. ಎದಕ್ಕಂತಂದ್ರೆ ನಾವು ಜಾವಾ ಸ್ಕ್ರಿಪ್ಟ್ನ ಎರಡೂ ಕಡೆ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೋರಿ, ಜಾವಾ ಸ್ಕ್ರಿಪ್ಟ್ನ ನಾವು ಕ್ಲೈಂಟ್ ಸೈಡು ಯೂಸ್ ಮಾಡ್ತೀವಿ ಮತ್ತು ಸರ್ವರ್ ಸೈಡು ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಅದನ್ನು ಎರಡೂ ಕಡೆ ಇಂಪ್ಲಿಮೆಂಟ್ ಮಾಡ್ತೀವಿ. ಓಕೆ, ಸೊ ಫಸ್ಟ್ ಕ್ಲೈಂಟ್ ಸೈಡ್ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಿ ನೋಡಿರಿ. ಸೊ
ಕ್ಲೈಂಟ್ ಸೈಡ್ ಅಂತಂದರೆ ನೀವು XHTML ಡಾಕ್ಯುಮೆಂಟ್ ಅಥವಾ HTML ಡಾಕ್ಯುಮೆಂಟ್ಸ್ ಏನು ಬರೀತಿರಲ್ಲ ಅದಕ್ಕೆ ನಾವು ಕ್ಲೈಂಟ್ ಸೈಡ್ ಅಂತ ಕೊಡ್ತೀವಿ. ನೋಡಿರಿ ಹೆಂಗೆ ಡಿಫೈನ್ ಮಾಡ್ಯಾರ ಅದನ್ನು. ದ ಕ್ಲೈಂಟ್ ಸೈಡ್ JavaScript is embedded in XHTML documents and is interpreted by the browser. Okay, so whatever the programs you write in your text editors, that is notepad ಆಗಲಿ notepad ++ನಾಗ ಆಗಲಿ ನಿಮ್ಮ ಟೆಕ್ಸ್ಟ್ ಎಡಿಟರ್ಸ್ನಾಗ ನೀವು ಏನು ಪ್ರೋಗ್ರಾಮ್ಸ್ ಬರೋದು ಅದನ್ನು ಬ್ರೌಸರ್ ಒಳಗೆ ಸೆಂಡ್ ಮಾಡ್ತಿರಲ್ಲ ಅದಕ್ಕೆ ಏನಂತ ಕರೀತಾನೆ, ಕ್ಲೈಂಟ್ ಸೈಡ್ ಅಂತ ಕರೀತಾನೆ. ಕ್ಲಿಯರ್? ಸೊ ಕ್ಲೈಂಟ್ ಸೈಡ್ ಅಂತಂದ್ರೆ ಏನು, ನಿಮ್ದು XHTML ಡಾಕ್ಯುಮೆಂಟ್ಸ್ನಾಗ ನಿಮ್ಮ ಜಾವಾಸ್ಕ್ರಿಪ್ಟ್ನ ಬರೆದು, ದಟ್ ಈಸ್ ನಿಮ್ಮ ಸ್ಕ್ರಿಪ್ಟ್ನ ಬರೆದು ಬ್ರೌಸರಿಗೆ ಕಳ್ಸೋಕ್ಕೆ ಏನಂತ ಕರೀತಾನೆ, ಕ್ಲೈಂಟ್ ಸೈಡ್ ಅಂತ ಕರೀತಾನೆ. ಓಕೆ, ಸೊ ಇನ್ನೊಂದು ಹೇಳ್ತಾನೆ ಏನು ನೋಡ್ರಿ, ಇಟ್ ಆಲ್ಸೋ ಪ್ರೊವೈಡ್ ಸಮ್ ಮೀನ್ಸ್ ಆಫ್ ಕಮ್ಯುನಿಕೇಷನ್, means of computation which serves as an alternative for some tasks done at the server side. ಅಂತಂದ್ರೆ ನೀವು ಸರ್ವರ್ ಸೈಡ್ನಾಗ ಏನಾರ ಒಂದು ಟಾಸ್ಕ್ ಮಾಡೋದಿತ್ತು, ಅದಕ್ಕೆ ಅದು ಡಿಫಿಕಲ್ಟ್ ಆಗಕತ್ತಿತ್ತು ಅಂತಂದ್ರೆ ಅದನ್ನು ಯಾರು ಮಾಡ್ತಾರೆ ಅಂತಂದ್ರೆ ಕ್ಲೈಂಟ್ ಸೈಡ್ ಮಾಡ್ತಾನೆ ಅಂತ ಹೇಳತ್ತಾನೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಸರ್ವರ್ ಮಾಡೋದು ಕೆಲಸನ ಏನಾರ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಕತ್ತಿತ್ತು ಅಂತಂದ್ರೆ ಕ್ಲೈಂಟ್ ಸೈಡ್ ಅದನ್ನು ಮಾಡ್ತದೆ ಅಂತ ಹೇಳಕತ್ತಾನೆ. ಓಕೆ, ಸೊ ದ ಮೇನ್ ಥಿಂಗ್ ಈಸ್ ಕ್ಲೈಂಟ್ ಸೈಡ್ ಏನು ಮಾಡ್ತದೆ ಅಂತಂದ್ರೆ ನಿಮ್ಮ ನೋಟ್ಪ್ಯಾಡ್ನಾಗ ಏನು ಪ್ರೋಗ್ರಾಮ್ ಬರೀತಿರಲ್ಲ, ಇಟ್ ಮೇ ಬಿ HTML ಆರ್ XHTML, ನಿಮ್ದು HTMLನಾಗ ಆಗಲಿ XHTMLನಾಗ ಏನು ಸ್ಕ್ರಿಪ್ಟ್ ಯೂಸ್ ಮಾಡಿ ಪ್ರೋಗ್ರಾಮ್ ಬರೀತಿರಲ್ಲ ಅದನ್ನು ಬರೆದು ಬ್ರೌಸರಿಗೆ ಕಳ್ಸೋದಕ್ಕೆ ಕ್ಲೈಂಟ್ ಸೈಡ್ ಅಂತ ಕರೀತಾರೆ. ಓಕೆ, ಅದನ್ನು ಬಿಟ್ಟು ಮತ್ತೇನು ಮಾಡ್ತದೆ ಅಂತಂದರೆ ಏನಾರ ಸರ್ವರ್ ಸೈಡ್ನಾಗ ಏನಾರ ಟಾಸ್ಕ್ ಮಾಡಬೇಕಾಗಿತ್ತು ವಿಚ್ ಆರ್ ನಾಟ್ ಡನ್ ಬೈ ದ ಸರ್ವರ್, ನಾಟ್ ಡನ್ ಅನ್ನೋಕ್ಕಿಂತ ಅದಕ್ಕೆ ಕೊಟ್ಟಿದ್ದು ಏನಾರ ಟಾಸ್ಕ್ ಮಾಡಬೇಕಾಗಿತ್ತು ಅಂತಂದ್ರೆ ಯಾವ್ದು ಮಾಡ್ತದೆ ಅಂತಂದ್ರೆ ಕ್ಲೈಂಟ್ ಸೈಡ್ ಮಾಡ್ತದೆ ಅಂತ ಹೇಳಾಕತ್ತಾನೆ. ಏನಂತ ಮುಂದೆ ಎಕ್ಸಾಂಪಲ್ ಕೊಡ್ತಾನೆ ನೋಡ್ರಿ ಅದನ್ನು. ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ಕಮ್ ಟು ದ ಸರ್ವರ್ ಸೈಡ್. ಸೊ ಸರ್ವರ್ ಸೈಡ್ ಏನೇನು ಮಾಡ್ತದೆ ನೋಡ್ರಿ, ಕ್ಲೈಂಟ್ ಸೈಡ್ ಏನಂತ ಗೊತ್ತಾಯ್ತು. ಓಕೆ, ಸರ್ವರ್ ಸೈಡ್ ಏನೇನು ಮಾಡ್ತದೆ ನೋಡ್ರಿ, ಸರ್ವರ್ ಸೈಡ್ ಫಸ್ಟ್ ಜಾವಾಸ್ಕ್ರಿಪ್ಟ್ ಅದಕ್ಕೆ ಯೂಸ್ ಆಗ್ತದೆ ಅಂತಂದ್ರೆ ಇಂಟರಾಕ್ಷನ್ಸ್ ಎಲ್ಲ ಯೂಸ್ ಮಾಡ್ತೀವಿ ನಾವು. ಜಾವಾಸ್ಕ್ರಿಪ್ಟ್ನ ಫಸ್ಟ್ ಜಾಸ್ತಿ ಯೂಸ್ ಮಾಡೋದು ಅಥವಾ ಜಾವಾಸ್ಕ್ರಿಪ್ಟಿನ ಮೇನ್ ಯೂಸ್ ಏನಂತಂದರೆ ಇಂಟರಾಕ್ಷನ್ಸ್ ಲಾಗ ಅಂತ ಹೇಳ್ತೀವಿ. ಓಕೆ, ನೀವು ಆನ್ಲೈನ್ ಫಾರ್ಮ್ಸ್ ಫಿಲಪ್ ಮಾಡ್ತೀರಿ. ಓಕೆ, ಸೊ ಆನ್ಲೈನ್ ಫಾರ್ಮ್ಸ್ ಫಿಲಪ್ ಮಾಡಬೇಕಾದಾಗ ಅಲ್ಲೇ ಲೈಕ್ ನೇಮ್ ಫಾರ್ಮ್ಸ್ ಎಲ್ಲ ಕ್ರಿಯೇಟ್ ಮಾಡಿರಿ XHTMLನಾಗ, ನೀವು ಅದನ್ನು ಫಾರ್ಮ್ಸ್ ಕ್ರಿಯೇಟ್ ಮಾಡಿರಿ ಲೈಕ್ ಫಸ್ಟ್ ನೇಮ್, ಸೆಕೆಂಡ್ ನೇಮ್, ಲಾಸ್ಟ್ ನೇಮ್. ಓಕೆ, ಆಮೇಲೆ ನಿಮ್ಮ ಜೆಂಡರ್, ರೇಡಿಯೋ ಬಟನ್ ಯೂಸ್ ಮಾಡಿ, ಆಮೇಲೆ ಎಲ್ಲ ಯೂಸ್ ಮಾಡಿ ಫಾರ್ಮ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮ್ಸ್ ಯೂಸ್ ಮಾಡಿ ಫಾರ್ಮ್ಸ್ ಕ್ರಿಯೇಟ್ ಮಾಡೋದು ನಿಮ್ಗೆ ಗೊತ್ತಾಗಿದೆ ಅಲ್ಲೇ XHTML ಒಳಗೆ, ಹೋಪ್ ಸೊ. ಓಕೆ, ಸೊ ನೆಕ್ಸ್ಟ್ ಏನದೆ ಅಂತ ಅಂದರೆ ಅದನ್ನು ಯಾವಾಗ ನೀವು ಡಾಟಾಬೇಸಿಗೆ ಕನೆಕ್ಟ್ ಮಾಡ್ತಿರಲ್ಲ ಅಂದರೆ ನಿಮ್ಮ ಪ್ರೋಗ್ರಾಮ್ಸ್ ಅಥವಾ ನಿಮ್ಮ ವೆಬ್ ಪೇಜ್ ಯಾವಾಗ ರೆಡಿ ಆಗ್ತದಲ್ಲ, ನೀವು ಆನ್ಲೈನ್ ಯಾವುದನ್ನ ಫಾರ್ಮ್ಸ್ ತುಂಬಿರ್ಬೇಕು, ಐ ಥಿಂಕ್ ಸೊ. ಸೊ ಆನ್ಲೈನ್ ಫಾರ್ಮ್ಸ್ ತುಂಬಬೇಕಾದಾಗ ನೀವು ಏನಾರ ಒಂದು ಬಿಟ್ರಿ ಅಂತಂದ್ರೆ ಅಲ್ಲಿ ಏನು ತೋರಿಸ್ತದೆ, ನೀವು ಸಬ್ಮಿಟ್ ಆದಮೇಲೆ ಏನು ತೋರಿಸ್ತದೆ, ದಿಸ್ ರೆಡ್ ಕಲರ್ ಮಾರ್ಕ್ ಒಳಗೆ ತೋರಿಸ್ತದೆ ಏನಂತಂದ್ರೆ ದಿಸ್ ಹ್ಯಾಸ್ ನಾಟ್ ಬೀನ್ ಫಿಲ್ಡ್ ಅಂತಂದ್ರೆ ಅದೇನದಲ್ಲ ಇಂಟರಾಕ್ಷನ್ಸ್ ನೀವು ಕೊಡಬೇಕಾದಾಗ ಅದು ಫಿಲಪ್ ಮಾಡಿರಲ್ಲ. ಓಕೆ, ಸೊ ಇದು ಏನು ಹೇಳತ್ತಾನೆ ನೋಡ್ರಿ, interactions with user through form elements such as buttons and menus can be conventionally described in JavaScript. ಓಕೆ, ಸೊ ಇಲ್ಲಿ ನಾವು ಯಾವುದು ಇಂಟರಾಕ್ಷನ್ಸ್ ಯೂಸ್ ಮಾಡ್ತೀವಿ ಅಂತಂದ್ರೆ ಬಟನ್ಸ್ ಆ್ಯಂಡ್ ಮೆನ್ಯೂಸ್ ಅಂತ ಹೇಳಕತ್ತಾನೆ. ಓಕೆ, ಬಟನ್ ಕ್ಲಿಕ್ಸ್ ಆ್ಯಂಡ್ ಮೌಸ್ ಮೂವ್ಮೆಂಟ್ಸ್ ಆರ್ ಈಸಿಲಿ ಡಿಟೆಕ್ಟೆಡ್ ವಿತ್ JavaScript. They can use to trigger computations and provide feedback to the user. ಓಕೆ, ಅದೇ ಹೇಳ್ದೆ, ನೀವು ಫಿಲಪ್ ಮಾಡಬೇಕಾದಾಗ ಏನಾರ ಒಂದು ಬಿಟ್ರಿ ಅಂತಂದ್ರೆ ಅದು ನಿಮಗೆ ಈಸಿಲಿ ಫೀಡ್ಬ್ಯಾಕ್ ಕೊಡ್ತದೆ. ಫೀಡ್ಬ್ಯಾಕ್ ಕೊಡೋದು ಯಾವುದ್ರ ಕೆಲಸ ಅಂತಂದ್ರೆ ಜಾವಾಸ್ಕ್ರಿಪ್ಟಿನ ಕೆಲಸ. ನೀವು ಫಾರ್ಮ್ ಕ್ರಿಯೇಟ್ ಮಾಡ್ತೀರಿ XHTML ಯೂಸ್ ಮಾಡಿ ಅಥವಾ HTML ಯೂಸ್ ಮಾಡಿ ನೀವು ಫಾರ್ಮ್ಸ್ ಕ್ರಿಯೇಟ್ ಮಾಡ್ತೀರಿ. ಬಟ್ ಫಾರ್ಮ್ಸ್ ಕ್ರಿಯೇಟ್ ಆದಮೇಲೆ ಅದು ಕರೆಕ್ಟಾಗಿ ವರ್ಕ್ ಆಗಾಕತ್ತದ ಇಲ್ಲೋ ಅಂತ ಚೆಕ್ ಮಾಡಬೇಕಿಲ್ಲ. ಅಥವಾ ನೀವು ಫಾರ್ಮ್ಸ್ ಯಾವುದನ್ನ ತುಂಬಿದಾಗ ಯಾವುದನ್ನ ಒಂದು ಬ್ಲ್ಯಾಂಕ್ ಬಿಟ್ಟರೆ ನಡೀತದೇನು ಇಲ್ಲ. ಸೊ ಯಾವ್ದು ಸ್ಟಾರ್ ಮಾಡಿರ್ತೀರಲ್ಲ ಅದನ್ನು ಬ್ಲ್ಯಾಂಕ್ ಬಿಡೋಕೆ ಬರೋಂಗಿಲ್ಲ. ಸೊ ಬ್ಲ್ಯಾಂಕ್ ಬಿತ್ತಂದ್ರೆ ನಮ್ಗೆ ಏನು ಬರ್ತದೆ, ಇಮಿಡಿಯೇಟ್ ಫೀಡ್ಬ್ಯಾಕ್ ಬರ್ತದೆ. ಕರೆಕ್ಟಾ? ಅಂದರೆ ರೆಡ್ ಕಲರ್ ಮಾರ್ಕ್ನಾಗ ಬರ್ತದೆ ನಾವು ದಿಸ್ ಈಸ್ ನಾಟ್ ಫಿಲ್ಡ್ ಅಂತೇಳಿ. ಸೊ ದಟ್ ಅದು ಯಾವುದು ಕೆಲಸ ಮಾಡ್ತದೆ ಅಂತಂದ್ರೆ ಜಾವಾಸ್ಕ್ರಿಪ್ಟ ಕೆಲಸ ಮಾಡ್ತದೆ. ಸೊ ಜಾವಾಸ್ಕ್ರಿಪ್ಟ ಫೀಡ್ಬ್ಯಾಕ್ ಕೊಡೋಕೆ, ಯೂಸರ್ಸಿಗೆ ಫೀಡ್ಬ್ಯಾಕ್ ಕೊಡೋಕೆ ಯೂಸ್ ಮಾಡ್ತದೆ. ಸೊ ಹೆಂಗೆ ಯೂಸ್ ಮಾಡ್ತದೆ ಅಂತಂದ್ರೆ ಅದು ಮೌಸಿಂದ ಹೆಲ್ಪ್, ಬಟನ್ ಕ್ಲಿಕ್ಸಿಂದ ಹೆಲ್ಪ್ ತೊಗೋತದೆ ಅಥವಾ ಮೌಸಿಂದ ಹೆಲ್ಪ್ ತೊಗೊಂಡು ಅದನ್ನು ಮಾಡ್ತದೆ. ಓಕೆ, ಸೊ ಅಂಡರ್ಸ್ಟುಡ್ ದ ಇಂಟರಾಕ್ಷನ್ಸ್. ಓಕೆ, ಸೊ ನೆಕ್ಸ್ಟ್ ಸೊ ಎಕ್ಸಾಂಪಲ್ ಹೇಳಾಕತ್ತಾನ ಅದೇ ನೋಡ್ರಿ. ಫಾರ್ ಎಕ್ಸಾಂಪಲ್, when a user moves the mouse cursor from a text box, JavaScript can detect that movement and check the appropriateness of the text box value. ಓಕೆ, ಸೊ ಅದನ್ನು ಎಕ್ಸಾಂಪಲ್ ಕೊಡತ್ತಾನ. ಈಗೇನು ಹೇಳ್ದಲ್ಲ ಅದನ್ನು ಎಕ್ಸಾಂಪಲ್ ಕೊಡಾಕತ್ತಾನ.
ಓಕೆ. ಸೊ ನೆಕ್ಸ್ಟ್ ನೋಡ್ರಿ, ಈವನ್ ವಿತೌಟ್ ಫಾರ್ಮ್ಸ್ ಇಲ್ಲ ಅಂದ್ರೂ ನಾವು ಇಂಟರಾಕ್ಷನ್ಸ್ ಮಾಡ್ಬೋದು ಅಂತ ಹೇಳಕತ್ತಾನ. ನೀವು ಬರೀ ಫಾರ್ಮ್ಸ್ ಇದ್ದಾಗ ಇಂಟರಾಕ್ಷನ್ಸ್ ಮಾಡ್ಬೇಕಂತೇನಿಲ್ಲ. ಓಕೆ, ಜಾವಾ ಸ್ಕ್ರಿಪ್ಟ್ನಾಗ ಬರೀ ಫಾರ್ಮ್ಸ್ ಇದ್ದಾಗ ಇಂಟರಾಕ್ಷನ್ ಆಗ್ತದೆ ಏನಂತ ನೀವು ಕ್ವಶನ್ ಕೇಳ್ಬೋದು. ಬಟ್ ಇಲ್ಲ, ಜಾವಾ ಸ್ಕ್ರಿಪ್ಟ್ನಾಗ ಫಾರ್ಮ್ಸ್ ಇರ್ಲಾರ್ದೂ ಇಂಟರಾಕ್ಷನ್ಸ್ ಮಾಡ್ಬೋದು. ಹೆಂಗೆ ಹೇಳತ್ತಾನ ನೋಡ್ರಿ, ಯೂಸರ್ ಇಂಟರಾಕ್ಷನ್ಸ್ ಆರ್ ಬೋತ್ ಪಾಸಿಬಲ್ ಆ್ಯಂಡ್ ಸಿಂಪಲ್ ಇನ್ ದ ಪ್ರೋಗ್ರಾಮ್ಸ್ ಅಂತಂದ್ರೆ ಫಾರ್ಮ್ಸ್ ಇರ್ಲಾರ್ದೇನೂ ಯೂಸರ್ ಜೊತೆ ಸರ್ವರ್ ಮತ್ತು ಯೂಸರ್ ಜೊತೆ ನಾವು ಇಂಟರಾಕ್ಷನ್ಸ್ ಮಾಡ್ಬೋದು ಅಂತ ಹೇಳಕತ್ತಾನ. ಸೊ ದೀಸ್ ಇಂಟರಾಕ್ಷನ್ಸ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ dialogue events including getting input from the user and allowing the user to make choices through the buttons. ಓಕೆ, ನೀವು ಪ್ರೋಗ್ರಾಮ್ ಮಾಡಿರಿ ಯಾವುದೋ ಲ್ಯಾಬ್ ಒಳಗೆ ಫಿಬೋನಸಿ ಸೀರೀಸ್ ನೆನ್ಪದ. ಸೊ ಫಿಬೋನಸಿ ಸೀರೀಸ್ ಒಳಗೆ ಏನು ಬರ್ತದೆ ನಿಮ್ಗೆ ಅಲ್ಲೊಂದು ಡೈಲಾಗ್ ಬಾಕ್ಸ್ ಬರ್ತದೆ, ಏನು ಎಂಟರ್ ದ ನಂಬರ್ ಅಂತೇಳಿ. ಕರೆಕ್ಟ್? ಆ ಬಾಕ್ಸ್ನಾಗ ಏನು ಕೊಡ್ತೀರಿ, ನೀವು ಒಂದು ನಂಬರ್ಸ್ ಕೊಡ್ತೀರಿ, ಲೈಕ್ 5 ನಂಬರ್ ಕೊಡ್ತೀರಿ. ಆ 5 ನಂಬರ್ನ ತೊಗೊಂಡು, ದಟ್ ಈಸ್ ಯೂಸರ್ ಕೊಟ್ಟಿದ್ದು ಇನ್ಪುಟ್ನ ತೊಗೊಂಡು ಆ 5 ನಂಬರ್ಸಿನ ಫಿಬೋನಸಿ ಸೀರೀಸ್ ಮಾಡಿ ನಿಮಗೆ ಔಟ್ಪುಟ್ ಕೊಡ್ತದೆ. ಸೊ ನಾವೇನು ಹೇಳ್ಬೋದು, ಇಲ್ಲಿ ನಾವು ಫಾರ್ಮ್ಸ್ ಯೂಸ್ ಮಾಡಾಕತ್ತಿಲ್ಲ ಅಂದರೂ ನಾವು ಇಲ್ಲೇ ಇಂಟರಾಕ್ಷನ್ಸ್ನ ಮಾಡಾಕತ್ತೀವಿ. ಕರೆಕ್ಟ್? ಅಂದರೆ ವಿತೌಟ್ ಫಾರ್ಮ್ಸ್ ಆಲ್ಸೋ ವಿ ಕ್ಯಾನ್ ಡೂ ದ ಇಂಟರಾಕ್ಷನ್ಸ್ ಅಂಥೇಳಿ. ಸೊ ಹೆಂಗೆ ಮಾಡ್ತೀವಿ ಅಂತಂದರೆ ಡೈಲಾಗ್ ಬಾಕ್ಸಸ್ ಯೂಸ್ ಮಾಡಿ ನಾವು ಮಾಡ್ತೀವಿ. ಸೊ ಈವನ್ ನೀವು ಗೂಗಲ್ನಾಗ ವರ್ಕ್ ಮಾಡಬೇಕಾದಾಗ ನಿಮ್ಗೊಂದು ಡೈಲಾಗ್ ಬಾಕ್ಸಸ್ ಬರ್ತಾವೆ, ಲೈಕ್ ಅಲೋ ಬ್ಲಾಕ್ ಅಂತೆ, ಕುಕೀಸ್ ಅಲೋ, ಕುಕೀಸ್ ಬ್ಲಾಕ್ ಅಂತೆ. ಸೊ ಅಲ್ಲಿ ಏನು ಮಾಡ್ತೀರಿ, ನಿಮ್ಗೆ ಅಲೋ ಮಾಡಬೇಕಾಗಿತ್ತು, ಅಲೋ ಅಂತ ಕ್ಲಿಕ್ ಮಾಡ್ತೀರಿ. ಬ್ಲಾಕ್ ಅಂತಂದ್ರೆ ಬ್ಲಾಕ್ ಅಂತ ಕ್ಲಿಕ್ ಮಾಡ್ತೀರಿ. ಓಕೆ, ಸೊ ಇವೆಲ್ಲನೂ ಯಾವ್ದು ಪ್ರೊವೈಡ್ ಮಾಡ್ತದೆ ಅಂತಂದ್ರೆ ಜಾವಾ ಸ್ಕ್ರಿಪ್ಟ್ನ ಪ್ರೊವೈಡ್ ಮಾಡ್ತದೆ. ಓಕೆ, ಸೊ ಒಂದು ಏನಂತಂದ್ರೆ ಫಾರ್ಮ್ಸ್ ಒಳಗೆ ಇಂಟರಾಕ್ಷನ್ಸ್ ಮಾಡೋಕ್ಕೆ ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ತೀರಿ, ಮತ್ತು ವಿತೌಟ್ ಫಾರ್ಮ್ಸನ್ನು ನೀವು ಇಂಟರಾಕ್ಷನ್ಸ್ ಮಾಡೋಕ್ಕೆ ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ತೀವಿ. ಸೊ ಫಾರ್ಮ್ಸ್ನಾಗ ಅಂತಂದ್ರೆ ನಿಮ್ಗೆ ಫೀಡ್ಬ್ಯಾಕ್ ಬರ್ತದೆ, ಲೈಕ್ ಎಲ್ಲರೂ ಏನಾರ ಮಿಸ್ ಮಾಡಿದ್ರಿ ಅಂತಂದ್ರೆ ಅದನ್ನು ಹಾಕ್ರಿ ಅಂತ ಫೀಡ್ಬ್ಯಾಕ್ ಬರ್ತದೆ ಎಲ್ಲಿ ಫಾರ್ಮ್ಸ್ದಾಗ. ವಿತೌಟ್ ಫಾರ್ಮ್ಸ್ನಾಗ ಏನಂತಂದ್ರೆ ನಿಮಗೆ ಡೈಲಾಗ್ ಬಾಕ್ಸಸ್ ಬರ್ತಾವೆ. ಆ ಡೈಲಾಗ್ ಬಾಕ್ಸಸ್ನಾಗ ನೀವು ಯೂಸರ್ ಕಡೆಯಿಂದ ಇನ್ಪುಟ್ ತೊಗೊಂಡು ಅದನ್ನು ಪ್ರೊಸೆಸ್ ಮಾಡ್ತದೆ. ಆ್ಯಸ್ ಯು ಆರ್ ಸೀನ್ ಇನ್ ದ ಸಮ್ ಆಫ್ ಎನ್ ನಂಬರ್ಸ್ ಆ್ಯಂಡ್ ಸಮ್ ಆಫ್ ಎಮ್ ನಂಬರ್ಸ್ ಮತ್ತು ಫಿಬೋನಸಿ ಒಳಗೆ ನೋಡಿರೋದನ್ನು. ಓಕೆ, ಸೊ ಫಿಬೋನಸಿ ಮತ್ತು ಸಮ್ ಆಫ್ ಎಮ್ ನಂಬರ್ಸ್ ಒಳಗೆ ನೀವು ಆಲ್ರೆಡಿ ಪ್ರೋಗ್ರಾಮ್ ಮಾಡಿರಿ ಲ್ಯಾಬ್ನಾಗ. ಸೊ ಅದನ್ನು ಇಲ್ಲೇ ನಾವು ಹೇಳಾಕತ್ತ ನಾವು. ಓಕೆ, ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಈಸ್ ಓವರ್ಲೋಡ್ ಅಂತ ಹೇಳಾಕತ್ತಾರ. ಸೊ ಓವರ್ಲೋಡ್ ಅಂತಂದ್ರೆ ನೀವು ನೋಡ್ಬೋದು ಒಮ್ಮೊಮ್ಮೆ ಸರ್ವರಿಗೆ ನೀವು ರಿಕ್ವೆಸ್ಟ್ ಮಾಡಿದಾಗ ಪೇಜ್ ಲೋಡ್ ಆಗ್ಬೇಕಂದ್ರೆ ಭಾಳ ಟೈಮ್ ತೊಗೋತದೆ. ಕರೆಕ್ಟಾ? ಈಗ ಯಾವುದೋ ಒಂದು ಭಾಳ ಬ್ಯುಸಿ ಇದ್ದಿದ್ದು ಪ್ರೋಗ್ರಾಮ್ಸ್ ಅಂದ್ರೆ ನೀವು ರಿಸಲ್ಟ್ಸ್ ನೋಡ್ತಿರ್ತೀರಿ. ಕರೆಕ್ಟಾ? ಸೊ ರಿಸಲ್ಟ್ಸ್ ನೋಡಬೇಕಾದಾಗ ಭಾಳ ಮಂದಿ ಅದನ್ನು ಎಕ್ಸಸ್ ಮಾಡ್ಬೇಕಂತಂದ್ರೆ ನಿಮಗೆ ಎಕ್ಸಸ್ ಮಾಡಾಕತ್ತಿದ್ರಂದ್ರೆ ಏನು ತೋರಿಸ್ತದೆ ನಿಮ್ಗೆ, ಲೋಡಿಂಗ್ 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 ಅಂತ ತೋರಿಸ್ತದೆ. ಕರೆಕ್ಟಾ? ಸೊ ಅದೇ ಅಲ್ಲೇನಾಗ್ತದೆ ಅಂತಂದ್ರೆ ಸರ್ವರಿಂದ ಭಾಳಷ್ಟು ಟಾಸ್ಕ್ ನಡೀತಿರ್ತದೆ, ಅಂದ್ರೆ ಎಟ್ ಎ ಟೈಮ್ಸ್ ಭಾಳಷ್ಟು ಟಾಸ್ಕ್ ನಡೀತಿರ್ತದೆ. ಸೊ ಅದಕ್ಕೆ ಏನಾಗ್ತದೆ ಅಲ್ಲೇ ಓವರ್ಲೋಡ್ ಆಗ್ತದೆ. ಸೊ ಸರ್ವರ್ ಓವರ್ಲೋಡ್ ಆಗ್ತದೆ. ಸೊ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡೋದ್ನಿಂದ ಏನಾಗ್ತದೆ ಅಂತಂದ್ರೆ ನಾವು ಸರ್ವರ್ನ ಓವರ್ಲೋಡ್ ಮಾಡೋಕ್ಕೆ ತಪ್ಪಿಸ್ಬೋದು ಅಂತ ಹೇಳ್ತಾನೆ. ಓಕೆ, ನೋಡಿರ್ಬೋದು ನೀವು ರಿಸಲ್ಟ್ಸ್ ಚೆಕ್ ಮಾಡಬೇಕಾದಾಗ ಅಥವಾ ಯಾವುದನ್ನ ಒಂದು ಲಾಸ್ಟ್ ಡೇಟ್ ಎಕ್ಸಾಮ್ ಫಾರ್ಮ್ ತುಂಬಬೇಕಾದಾಗ ಸರ್ವರ್ ಕನೆಕ್ಟ್ ಆಗಂಗಿಲ್ಲ, ಸರ್ವರ್ ಕನೆಕ್ಟ್ ಆಗಾಗತ್ತಿಲ್ಲ ಅಂತ ಹೇಳ್ತಾರೆ. ಸೊ ದ್ಯಾಟ್ ಮೀನ್ಸ್ ಸರ್ವರ್ ಬ್ಯುಸಿ ಆಗಿರ್ತದೆ ಅಂತ ಹೇಳ್ಬೋದು ನಾವು. ಸರ್ವರ್ ಬ್ಯುಸಿ ಆಗಿರ್ತದೆ ಅಂತಂದರೆ ಏನು, ಸರ್ವರ್ ಓವರ್ಲೋಡ್ ಆಗಿರ್ತದೆ. ಸೊ ಸರ್ವರ್ ಓವರ್ಲೋಡ್ ಆದಾಗ ನಮಗೆ ವರ್ಕ್ ಕರೆಕ್ಟ್ ಆಗಂಗಿಲ್ಲ. ಸೊ ನೀವು ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡೋದ್ನಿಂದ ಏನಾಗ್ತದೆ, ಅದು ಓವರ್ಲೋಡಿಂಗ್ನ ನೀವು ತಪ್ಪಿಸ್ಬೋದು ಅಂತ ಹೇಳ್ತಾನೆ. ಓಕೆ, ಓಕೆ, ಇಷ್ಟೆಲ್ಲ ಮಾಡಿದ್ರು ನಾವು ಏನು ಹೇಳಕತ್ತಾನ, ಕ್ಲೈಂಟ್ ಸೈಡ್ನ ಮತ್ತು ಸರ್ವರ್ ಸೈಡ್ನ ಎರಡು ಬೇರೆ ಬೇರೆ ಅಂತ ಹೇಳ್ತಾನೆ. ಕರೆಕ್ಟ್? ಯಾಕಂತಂದ್ರೆ ಕ್ಲೈಂಟ್ ಸೈಡ್ ಏನು ಮಾಡ್ತದೆ, ಜಸ್ಟ್ ಒಂದು ಪ್ರೋಗ್ರಾಮ್ ಬರೀತೀರಿ, ಬರೆದು ಅದನ್ನು ಬ್ರೌಸರಿಗೆ ಕಳಿಸ್ತದೆ. ದಟ್ ಈಸ್ ದ ವರ್ಕ್ ಆಫ್ ದ ಕ್ಲೈಂಟ್ ಸೈಡ್. ಓಕೆ, ಬಟ್ ಸರ್ವರ್ ಸೈಡ್ ಏನಿರ್ತದೆ ಅದ್ರದ್ದೆಲ್ಲ ಮೇಂಟೆನೆನ್ಸ್ ಮಾಡ್ತದೆ. ಏನೇನಂತಂದ್ರೆ ಡಾಟಾಬೇಸ್ ಮೇಂಟೆನೆನ್ಸ್ ಮಾಡ್ತದೆ, ಸೆಕ್ಯೂರಿಟಿ ಮೇಂಟೆನೆನ್ಸ್ ಮಾಡ್ತದೆ, ಆಪರೇಷನ್ಸ್ ಮಾಡ್ತದೆ, ಫೈಲ್ ಆಪರೇಷನ್ಸ್ ಮಾಡ್ತದೆ. ಸೊ ಸರ್ವರ್ ಸೈಡ್ ವರ್ಕ್ ಇಸ್ ಡಿಫ್ರೆಂಟ್ ಆ್ಯಂಡ್ ಜಾವಾ ಸೈಡ್ ವರ್ಕ್ ಇಸ್ ಡಿಫ್ರೆಂಟ್. ಸೊ ಎರಡೂ ಬೇರೆ ಬೇರೆ ಅಂತ ಹೇಳ್ತಾನೆ. ಓಕೆ, ಸೊ ಜಾವಾ ಸ್ಕ್ರಿಪ್ಟ್ನಾಗ ಎರಡೂ ಬೇರೆ ಬೇರೆ ಅಂತ ಹೇಳ್ತಾನೆ. ಸೊ ನೀವೆಲ್ಲ ನೋಡಿರ್ಬೇಕು, ಸರ್ವರ್ ಸೈಡಿನ ವರ್ಕೇ ಬೇರೆ ಇರ್ತದೆ, ಕ್ಲೈಂಟ್ ಸೈಡಿಂದ ವರ್ಕ್ ಬೇರೆ ಇರ್ತದೆ. ಓಕೆ, ಸೊ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಜಾವಾಸ್ಕ್ರಿಪ್ಟ್ ಆಲ್ಸೋ ಯೂಸ್ಡ್ ಆ್ಯಸ್ ಆ್ಯನ್ ಅಲ್ಟರ್ನೇಟಿವ್ ಟು ಜಾವಾ ಆ್ಯಪ್ಲೆಟ್ಸ್. ಸೊ ಜಾವಾ ಆ್ಯಪ್ಲೆಟ್ಸ್ನಾಗ ನೀವು ಜಾವಾ ಸ್ಕ್ರಿಪ್ಟ್ನ ಯೂಸ್ ಮಾಡ್ತೀವಿ, ಅಲ್ಟರ್ನೇಟ್ ಆಗಿ ಯೂಸ್ ಮಾಡ್ತೀವಿ ಅಂತ ಹೇಳಿ ನಿಮ್ದು 4 ಸಮ್ನಾಗ ಅಡ್ವಾನ್ಸ್ ಜಾವಾ ಒಳಗೆ ನೀವು ಜಾವಾ ಆ್ಯಪ್ಲೆಟ್ಸ್ ಯೂಸ್ ಮಾಡಿದ್ರಿ ಅಂತಂದರೆ ಗೊತ್ತಾಗಿರ್ತದೆ ನಿಮಗೆ ಜಾವಾ ಸ್ಕ್ರಿಪ್ಟ್ನ ನಾವು ಹೆಂಗೆ ಅಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತೀವಿ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಏನದ, ಪ್ರೋಗ್ರಾಮಿಂಗ್ ಜಾವಾ ಸ್ಕ್ರಿಪ್ಟ್ ಈಸ್ ಮಚ್ ಸಿಂಪ್ಲರ್ ದೆನ್ ಕಂಪೇರ್ಡ್ ಟು ದ ಜಾವಾ. ಓಕೆ,
ಸೊ ಡಿಫ್ರೆನ್ಸ್ ಬಿಟ್ವೀನ್ ಹೇಳಬೇಕಾದಾಗ ಹೇಳಿದೆ. ಜಾವಾ ಈಸ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್. ಸೊ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ಏನು, ಸಿಂಪಲ್ ಅದ. ಜಾವಾ ಸ್ಕ್ರಿಪ್ಟ್ ಸಿಂಪಲ್ ಅದ ಕಂಪೇರ್ ಟು ದ ಜಾವಾ. ಯಾಕಂದ್ರೆ ಜಾವಾ ಒಳಗೆ ನಮಗೆ ಭಾಳಷ್ಟು ಕಾನ್ಸೆಪ್ಟ್ಸ್ ಬರ್ತಾವೆ, ಲೈಕ್ ಇನ್ಹೆರಿಟೆನ್ಸ್, ಪಾಲಿಮೋರ್ಫಿಸಮ್, ಎನ್ಕ್ಯಾಪ್ಸುಲೇಷನ್. ಸೊ ಇವೆಲ್ಲನೂ ಬರ್ತಾವೆ ಎಲ್ಲ ಜಾವಾ ಸ್ಕ್ರಿಪ್ಟ್ ಒಳಗೆ, ಜಾವಾ ಒಳಗೆ. ಸೊ ಜಾವಾ ಕಂಪೇರ್ ಮಾಡಿದ್ರೆ ಜಾವಾ ಸ್ಕ್ರಿಪ್ಟ್ ಈಸಿ ಅದ. ಯಾಕಂದ್ರೆ ಅಲ್ಲಿ ನಮಗೆ ಇದೇ ಡಾಟಾಬೇಸ್ ಯೂಸ್ ಮಾಡ್ಬೇಕು, ಅದೇ ಡಾಟಾಬೇಸ್ ಯೂಸ್ ಮಾಡ್ಬೇಕು, ಇನ್ಹೆರಿಟೆನ್ಸ್ ಮಾಡಬೇಕು, ಪಾಲಿಮೋರ್ಫಿಸಮ್ ಮಾಡ್ಬೇಕಂತ ಅನ್ನೋದೇನು ಟೆನ್ಷನ್ ಇರೋಂಗಿಲ್ಲ. ಸಿಂಪಲ್ ಆಗಿ ನಾವು ಸ್ಕ್ರಿಪ್ಟ್ನ ಬರೆದು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಏನಂತ ಹೇಳ್ತಾನೆ ಅವ, ಜಾವಾ ಸ್ಕ್ರಿಪ್ಟ್ ಈಸ್ ಅ ಸಿಂಪಲರ್ ದೆನ್ ಜಾವಾ ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ, ನೀವು ಆಲ್ರೆಡಿ ಎಕ್ಸಿಕ್ಯೂಟ್ ಮಾಡಿರ್ಬೇಕು. ನೀವು ಲಾಸ್ಟ್ ಟೈಮ್ C# ಲ್ಯಾಬ್ ಕಂಪೇರ್ ಮಾಡಿದಾಗ, ಈ ಟೈಮ್ ಇನ್ ಲ್ಯಾಬ್ ಕಂಪೇರ್ ಮಾಡಿದಾಗ ನಿಮಗೆ ಜಾವಾ ಅಥವಾ ವೆಬ್ ಪ್ರೋಗ್ರಾಮಿಂಗ್ ಈಸಿ ಆಗಕತ್ತದ ಅಂತ ಹೇಳ್ಬೋದು. ಓಕೆ, ನೀವು ಆಲ್ರೆಡಿ ಲ್ಯಾಬ್ನಾಗ ಎಕ್ಸಿಕ್ಯೂಟ್ ಮಾಡಿರಿ, ನಿಮಗೆ ಅದ್ರ ಡಿಫ್ರೆನ್ಸ್ ಗೊತ್ತಾಗಿರ್ತದೆ ಆಲ್ರೆಡಿ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ಒನ್ ಈಸ್ ಜಾವಾ ಸ್ಕ್ರಿಪ್ಟ್ ಸಪೋರ್ಟ್ಸ್ DOM. ಸೊ DOM ಅಂತಂದ್ರೆ ಏನು, ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಓಕೆ, ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತಂದ್ರೆ ಏನು, ನಿಮ್ಮ ಜಾವಾ ಸ್ಕ್ರಿಪ್ಟ್ನಾಗ CSS ಅಥವಾ XHTML ಪ್ರಾಪರ್ಟೀಸ್ನ ನೀವು ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳ್ತಾನೆ. ದಟ್ ಈಸ್ DOM ಈಸ್ ನಥಿಂಗ್ ಬಟ್ which enables JavaScript to access and modify CSS properties and content of any element of a displayed XHTML document. ಅಂದರೆ ನೀವು ಜಾವಾಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು ಜಾವಾಸ್ಕ್ರಿಪ್ಟ್ನಿಂದ CSSನ ನೀವು ಆಕ್ಸೆಸ್ ಮಾಡ್ಬೋದು, ಅಥವಾ CSSನಾಗ ಇದ್ದಿದ್ದು ಏನಾರ ನೀವು ಮೋಡಿಫೈ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಅಂದರೆ DOM ಅಂತಂದರೆ ಏನು, ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿ ನೀವು CSSನ ಆಕ್ಸೆಸ್ ಮಾಡ್ಬೋದು, ಅಥವಾ ನಿಮ್ದು XHTML ಡಾಕ್ಯುಮೆಂಟ್ನಾಗ ಎರಡೂ ನೀವು ಹಾಕ್ಕೊಂಡು ಮಾಡ್ಕೋಬೋದು ಅಂತ ಹೇಳ್ತಾನೆ. ಕ್ಲಿಯರ್? ಓಕೆ, ದೀಸ್ ಆರ್ ದ ಸಮ್ ಯೂಸಸ್ ಆಫ್ ದ ಜಾವಾಸ್ಕ್ರಿಪ್ಟ್. ಕ್ಲಿಯರ್? ಓಕೆ, ಏನಂತ ಹೇಳ್ತೀರಿ ಯೂಸಸ್ ಆಫ್ ಜಾವಾಸ್ಕ್ರಿಪ್ಟ್ನಾಗ? ಫಸ್ಟ್ ಏನು ಹೇಳ್ತೀರಿ, ಜಾವಾಸ್ಕ್ರಿಪ್ಟ್ನ ನಾವು ಸರ್ವರ್ ಸೈಡ್ ಮತ್ತು ಕ್ಲೈಂಟ್ ಸೈಡ್ ಎರಡೂ ಕಡೆನೂ ಯೂಸ್ ಮಾಡ್ತೀವಿ ಅಂತ ಹೇಳಬೇಕು. ಓಕೆ, ಸೊ ಅದ್ರ ಸಲಾಗಿ ನಾವೇನು ಮಾಡ್ತೀವಿ, ಜಾವಾಸ್ಕ್ರಿಪ್ಟ್ನ ಎರಡೂ ಕಡೆ ಇಂಪ್ಲಿಮೆಂಟ್ ಮಾಡ್ತೀವಿ. ಒಂದು ಕ್ಲೈಂಟ್ ಎಂಡ್ ಮತ್ತು ಅನದರ್ ಒನ್ ಈಸ್ ಸರ್ವರ್ ಎಂಡ್. ಓಕೆ, ಸೊ ಕ್ಲೈಂಟ್ ಎಂಡ್ನಾಗ ಏನಾಗ್ತದೆ ಅಂತಂದರೆ ನಿಮ್ದು XHTML ಡಾಕ್ಯುಮೆಂಟ್ನ ಬರೆದು ಅದನ್ನು ಬ್ರೌಸರಿಗೆ ಕಳಿಸ್ತೀರಿ. ಓಕೆ, ಸೊ ನೆಕ್ಸ್ಟ್ ಅದನ್ನು ಬಿಟ್ಟು ಮತ್ತು ಇನ್ನೊಂದು ಕೆಲಸ ಮಾಡ್ತದೆ. ಏನಂತಂದ್ರೆ, ಏನಾರ ಒಂದು ಸರ್ವರ್ ಸೈಡ್ ಟಾಸ್ಕ್ ಕೊಡ್ತು ಅಂತಂದ್ರೆ, ಯಾವುದೋ ಒಂದು ಸರ್ವರ್ ಸೈಡ್ ಏನೋ ಒಂದು ಟಾಸ್ಕ್ ಕೊಡ್ತು ಅಂತಂದ್ರೆ ಅದನ್ನು ಕ್ಯಾರಿ ಔಟ್ ಮಾಡ್ತದೆ ಯಾವುದು, ಕ್ಲೈಂಟ್ ಸೈಡ್. ಓಕೆ, ದಿಸ್ ಈಸ್ ಅಬೌಟ್ ದ ಕ್ಲೈಂಟ್ ಸೈಡ್. ಸೊ ನೆಕ್ಸ್ಟ್ ಕಮ್ ಟು ದ ಸರ್ವರ್ ಸೈಡ್. ಸೊ ಸರ್ವರ್ ಸೈಡ್ ಒಳಗೆ ಫಸ್ಟ್ ಏನು ಹೇಳ್ತೀರಾ ಅಂತಂದರೆ ಇಂಟರಾಕ್ಷನ್. ಓಕೆ, ಜಾವಾಸ್ಕ್ರಿಪ್ಟ್ ಇಸ್ ಸ್ಪೆಷಲಿ ಯೂಸ್ ಫಾರ್ ಇಂಟರಾಕ್ಷನ್. ಸೊ ಇಂಟರಾಕ್ಷನ್ ಅಂತಂದ್ರೆ ಹೆಂಗೆ ಇರ್ಬೋದು ಅಂತಂದ್ರೆ, ಆಲ್ರೆಡಿ ನೀವು ಫಾರ್ಮ್ಸ್ ಕ್ರಿಯೇಟ್ ಮಾಡಿರಿ. ಸೊ ಫಾರ್ಮ್ಸ್ ಕ್ರಿಯೇಟ್ ಮಾಡಿದಾಗ ನೀವು ಎಲ್ಲರ ಒಂದು ರಾಂಗ್ ಮಾಡಿದ್ರಿ ಅಥವಾ ಏನಾರ ಒಂದು ಬಿಟ್ಟಿದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಫೀಡ್ಬ್ಯಾಕ್ ಕೊಡ್ತದೆ. ಕರೆಕ್ಟಾ? ರೆಡ್ ಕಲರ್ ಮಾರ್ಕ್ನಿಂದ ಫೀಡ್ಬ್ಯಾಕ್ ಕೊಡ್ತದೆ, ದಿಸ್ ಲೈನ್ ಈಸ್ ಟು ಬಿ ಫಿಲ್ಡ್ ಅಪ್. ಅಥವಾ ನೀವು ಪಾಸ್ವರ್ಡ್ ಎಂಟರ್ ಮಾಡ್ತಿರ್ತೀವಿ. ಸೊ ಪಾಸ್ವರ್ಡ್ ಎಂಟರ್ ಮಾಡಿದಾಗ ನಿಮ್ಗೆ ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಒಂದು ನಂಬರ್ಸ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು ಅಂತ ಮೆನ್ಷನ್ ಮಾಡಿರ್ತಾರೆ. ಬಟ್ ನೀವು ಅದ್ರಾಗ ಯಾವುದೋ ಒಂದು ಮಿಸ್ ಮಾಡಿದ್ರಂದ್ರೆ ಅಲ್ಲೊಂದು ನಿಮಗೆ ಫೀಡ್ಬ್ಯಾಕ್ ಬರ್ತದೆ. ಏನಂತಂದ್ರೆ ಯು ಹ್ಯಾವ್ ನಾಟ್ ಯೂಸ್ಡ್ ದೀಸ್ ಕ್ಯಾರೆಕ್ಟರ್ಸ್ ಅಂತ ಈ ಫೀಡ್ಬ್ಯಾಕ್ ಬರ್ತದೆ. ನೀವು ಫಿಲ್ಅಪ್ ಮಾಡಿದ್ರೆ ಅಂದ್ರೆ ನೆನಪಿರ್ತದೆ ನಿಮ್ಗೆ. ಓಕೆ, ಸೊ ಅಲ್ಲಿ ನಾವು ಇಂಟ್ರಾಕ್ಷನ್ಸ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಮತ್ತೇನು ಹೇಳಾಗತ್ತಾನಂತಂದ್ರೆ, ಇದನ್ನು ಬಿಟ್ಟು ಅಂದರೆ ಫಾರ್ಮ್ಸ್ ಒಳಗೆ ಇಂಟರಾಕ್ಷನ್ಸ್ ಮಾಡ್ತೀವಿ ಏನಂತೆ ಕ್ವಶನ್ ಕೇಳ್ಬೋದು ನೀವು. ಅಥವಾ ಅಂದರೆ ಏನು ಹೇಳತ್ತಾನಂತಂದ್ರೆ, ಫಾರ್ಮ್ಸ್ ಬಿಟ್ಟು ನಾವು ಹಾಗೇನೂ ಇಂಟರಾಕ್ಷನ್ಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಹಾಗೇನೂ ಇಂಟರಾಕ್ಷನ್ ಅಂತಂದ್ರೆ ಹೆಂಗಂತಂದ್ರೆ, ನೀವು ಫಿಬೊನಾಸಿ ಪ್ರೋಗ್ರಾಮ್ ಒಳಗೆ ಒಂದು ವಿಂಡೋ ಬರ್ತದೆ. ಕರೆಕ್ಟ್? ಡೈಲಾಗ್ ವಿಂಡೋ ಬಾಕ್ಸ್ ಅಲ್ಲಿ ಏನು ಮಾಡ್ತೀರಿ, ಎಂಟರ್ ಎ ನಂಬರ್ ಅಂತ ಯೂಸರಿಗೆ ಇನ್ಪುಟ್ ಕೇಳ್ತದೆ. ನೀವು ಯೂಸರ್ ಇನ್ಪುಟ್ ಕೊಟ್ಟಾಗ ಅದು ನಿಮ್ಗೆ ಫಿಬೊನಾಸಿ ಸೀರೀಸ್ ಮಾಡಿ ಔಟ್ಪುಟ್ ಕೊಡ್ತದೆ. ಅಂತಂದರೆ ಫಾರ್ಮ್ಸ್ ಬಿಟ್ಟು ನಾವು ಬೇರೆ ಕಡೆಯೂ ಇಂಟರಾಕ್ಷನ್ಸ್ನ ನಾವು ಮಾಡ್ಕೋಬೋದು ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ದ ಅನದರ್ ಯೂಸ್. ಓಕೆ, ಸೊ ನೆಕ್ಸ್ಟ್ ಏನಂತಂದರೆ ಸರ್ವರ್ ಓವರ್ಲೋಡ್ ಮಾಡೋಕ್ಕೆ ಸ್ವಲ್ಪ ಅಂದರೆ ವಾಟ್ ವಿ ಕ್ಯಾನ್ ಸೇ ಇಸ್ ಓವರ್ಲೋಡ್ ಅಂತಂದರೆ ಏನು ಹೇಳ್ಬೋದು, ಭಾಳಷ್ಟು ಮಂದಿ ಒಮ್ಮೆ ಆಪ್ರೇಟ್ ಮಾಡಬೇಕಾದಾಗ ಅದನ್ನು ಸರ್ವರ್ ಓವರ್ಲೋಡ್ ಅಂತ ಹೇಳ್ತೀವಿ. ಸೊ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿದ್ವಂದ್ರೆ ಅದನ್ನು ಓವರ್ಲೋಡ್ನ ನಾವು ತಪ್ಪಿಸ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾನಂತಂದರೆ, ಯಾವುದಾದ್ರೂ ಜಾವಾ ಅಪ್ಲೇಟ್ಸ್ ಒಳಗೆ ನೀವು ಅದನ್ನು ಅಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ದ ನೆಕ್ಸ್ಟ್ ಯೂಸ್ ಇಟ್ ಈಸ್ ಸಿಂಪ್ಲರ್ ಅಂತ ಹೇಳ್ತಾನೆ. ಯಾವುದು, ಜಾವಾಸ್ಕ್ರಿಪ್ಟ್ ಸಿಂಪ್ಲರ್ ಅದ ಅಂತ ಹೇಳ್ತಾನೆ ಕಂಪೇರ್ಡ್ ಟು ಜಾವಾ ಅಂತ ಹೇಳ್ತಾನೆ. ಸೊ ದ ಲಾಸ್ಟ್ ಯೂಸ್ ಇಸ್ DOMನ ಸಪೋರ್ಟ್ ಮಾಡ್ತದೆ ಅಂತ ಹೇಳ್ತಾನೆ. DOM ಈಸ್ ನಥಿಂಗ್ ಬಟ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಓಕೆ, ಸೊ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತಂದ್ರೆ ನಿಮ್ಮ ಜಾವಾಸ್ಕ್ರಿಪ್ಟ್ನಾಗ ನೀವು CSS ಪ್ರಾಪರ್ಟೀಸ್ನ
ಆಕ್ಸಸ್ ಮತ್ತು ಮಾಡಿಫಿಕೇಷನ್ನ ನೀವು ಮಾಡ್ಬೋದು. ಓಕೆ, ಕ್ಲಿಯರ್ ಅಬೌಟ್ ದ ಯೂಸಸ್ ಆಫ್ ದ ಜಾವಾಸ್ಕ್ರಿಪ್ಟ್. ಓಕೆ, ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಟಾಪಿಕ್, ಇವೆಂಟ್ ಡ್ರೈವನ್ ಕಂಪ್ಯೂಟೇಷನ್ ಆಫ್ ಜಾವಾಸ್ಕ್ರಿಪ್ಟ್. ಸೊ ಇವೆಂಟ್ ಡ್ರೈವನ್ ಕಂಪ್ಯೂಟೇಷನ್ ಅಂತ ನೀವು ಆಲ್ರೆಡಿ ಇವೆಂಟ್ ಅಂತ ಕಲ್ತೀರಿ. ಎಲ್ಲಿ ಕಲ್ತೀರಿ? ಸಿ ಶಾರ್ಪ್ನಾಗ, ಕರೆಕ್ಟಾ? ನಾನು ಹೇಳೀನಿ. ಓಕೆ, ಸೊ ಇವೆಂಟ್ ಅಂದರೆ ಏನಂತ ಹೇಳ್ಬೋದು? ಒಂದು ಮೌಸ್ ಕ್ಲಿಕ್ಕರ್ ಅಂತ ಹೇಳ್ಬೋದು, ಅಥವಾ ನೀವು ಕೀಬೋರ್ಡ್ನಿಂದ ಏನಾರ ಒಂದು ಎಂಟರ್ ಮಾಡಿದ್ರೆ ಅದನ್ನು ಇವೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲೇನು ಹೇಳಾಕತ್ತೆ ನೋಡ್ರಿ, ಇವೆಂಟ್ ಡ್ರೈವನ್ ಕಂಪ್ಯೂಟೇಷನ್ ಆಫ್ ಜಾವಾಸ್ಕ್ರಿಪ್ಟ್ ಅಂತ ಹೇಳಿ. So in JavaScript, the actions are often executed in response to actions of the user of the documents like mouse click and form submission. So JavaScriptನಾಗ ಇವೆಂಟ್ ಹೆಂಗೆ ಪ್ರೊಡ್ಯೂಸ್ ಆಗ್ತದೆ ಅಂತಂದ್ರೆ, ಒಂದು ನೀವು ಮೌಸ್ ಕ್ಲಿಕ್ ಮಾಡಿದಾಗ, ಇಲ್ಲಾಂದ್ರೆ ಫಾರ್ಮ್ ಸಬ್ಮಿಟ್ ಮಾಡಿದಾಗ. ಓಕೆ, ಸಿ ಶಾರ್ಪ್ ಇನ್ ಡಿಫ್ರೆಂಟ್ ಅದ, ಜಾವಾಸ್ಕ್ರಿಪ್ಟ್ ಇನ್ ಡಿಫ್ರೆಂಟ್ ಅದ. ಸೊ ಜಾವಾಸ್ಕ್ರಿಪ್ಟ್ನಾಗ ಇವೆಂಟ್ ಹೆಂಗೆ ಪ್ರೊಡ್ಯೂಸ್ ಆಗ್ತದೆ ಅಂತ ನೋಡ್ಕೊರಿ. ಸೊ ಜಾವಾಸ್ಕ್ರಿಪ್ಟ್ನಾಗ ಇವೆಂಟ್ ಹೆಂಗೆ ಪ್ರೊಡ್ಯೂಸ್ ಆಗ್ತದೆ ಅಂತಂದ್ರೆ, ಒಂದು ನೀವು ಮೌಸ್ ಕ್ಲಿಕ್ ಮಾಡಿದಾಗ, ಆಮೇಲೆ ಒಂದು ಫಾರ್ಮ್ ಸಬ್ಮಿಷನ್ ಮಾಡಿದಾಗ, ಓಕೆ, ಒಂದು ಆ್ಯಕ್ಷನ್ ಆಗ್ತದಿಲ್ಲ. ಓಕೆ, ದ ಆ್ಯಕ್ಷನ್ ಆರ್ ಆಫ್ಟನ್ ಎಕ್ಸಿಕ್ಯೂಟೆಡ್ ಇನ್ ರೆಸ್ಪಾನ್ಸ್ ಟು ದ ಆ್ಯಕ್ಷನ್ ಆಫ್ ದ ಯೂಸರ್. ಸೊ ಯೂಸರ್ ಏನೋ ಒಂದು ಆ್ಯಕ್ಷನ್ ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಇವೆಂಟ್ ಅಂತ ಕರಿತೀವಿ. ಯಾವ ಆಲ್ರೆಡಿ ಸೀನ್ ಇನ್ ದ ಸಿ ಶಾರ್ಪ್. ಓಕೆ, ಸೊ ಇಲ್ಲಿ ಇವೆಂಟ್ ಹೆಂಗೆ ಬರ್ತದೆ ಅಂತಂದ್ರೆ, ಒಂದು ಮೌಸ್ ಕ್ಲಿಕ್ ಆಮೇಲೆ ಇನ್ನೂ ಒಂದು ಫಾರ್ಮ್ ಸಬ್ಮಿಷನ್ ಇಂದ ಯೂಸರ್ ಇವೆಂಟ್ ಆಗ್ತದೆ ಅಂತ ಹೇಳಾಕತ್ತಾನ. ಓಕೆ, this form of computation supports user interactions through XHTML form elements of the client display. ಓಕೆ, ಅಂದ್ರೆ ಏನು ಹೇಳ್ತಾನಂತಂದ್ರೆ, ಇದು ಹೆಂಗೆ ಬರ್ತದೆ, ನೀವು ಹೆಂಗೆ ಸಪೋರ್ಟ್ ಮಾಡ್ತೀರಿ ಅಂತಂದ್ರೆ, ನೀವು XHTML ಒಳಗೆ ಒಂದು ಫಾರ್ಮ್ ಬರೀತೀರಿ. ಓಕೆ, ಫಾರ್ಮ್ ಅಂತಂದ್ರೆ ಒಂದು ಪ್ರೋಗ್ರಾಮ್ ಬರೀತೀರಿ. ಓಕೆ, ಸೊ ಆ ಪ್ರೋಗ್ರಾಮ್ನಾಗ ನೀವು ಏನು ಮಾಡ್ತಾರೆ? ಯೂಸರ್ ಇಂಟರಾಕ್ಷನ್ನ ಕೊಡಬೇಕು ಅಂತ ಹೇಳಾಕತ್ತಾನ. ಓಕೆ, ಸೊ ಯೂಸರ್ ಇಂಟರಾಕ್ಷನ್ ಹೆಂಗೆ ಕೊಡ್ಬೇಕಂತಂದ್ರೆ, ನೀವು XHTMLನಾಗ ಏನು ಪ್ರೋಗ್ರಾಮ್ ಬರ್ದಿರ್ತೀರಿ, ಇನ್ಕ್ಲೂಡಿಂಗ್ ದ ಫಾರ್ಮ್. ಓಕೆ, ಫಾರ್ಮ್ ಯೂಸ್ ಮಾಡ್ಕೊಂಡು ಏನು ಪ್ರೋಗ್ರಾಮ್ ಬರ್ದಿರ್ತಿರಲ್ಲ, ಅದ್ರೊಳಗೆ ನಿಮ್ದು ಇವೆಂಟನ್ನು ಕೊಡಬೇಕು ಅಂತ ಹೇಳ್ತಾನೆ. ಹ್ಯಾಸ್ ಯೂಶ್ವಲಿ ಹ್ಯಾವ್ ಡನ್ ಇನ್ ದ ಸಿ ಶಾರ್ಪ್. ಸೊ ಸಿ ಶಾರ್ಪ್ನಾಗೂ ಏನು ಮಾಡಿದ್ರಿ? ಪ್ರೋಗ್ರಾಮ್ ಒಳಗೆ ಇವೆಂಟ್ನ ನೀವು ಅರೈಸ್ ಮಾಡ್ತಿದ್ರಿ. ಓಕೆ, ಹಾಗೆ ಇಲ್ಲೂ ಏನು ಹೇಳತ್ತಾನ? ನಿಮ್ದು XHTML ಫಾರ್ಮ್ಸ್ ಒಳಗೆ ನೀವು ಇವೆಂಟ್ನ ಕೊಡಬೇಕು ಅಂತ ಹೇಳ್ತಾನೆ. ಓಕೆ, next, one of the most common uses of JavaScript is to check the values provided in the forms by user to determine whether the values are sensible. Okay, so ಆಗಲೇ ಹೇಳಿದೆ ಇಂಟರಾಕ್ಷನ್ಸ್ ಒಳಗೆ, ಯೂಸಸ್ ಆಫ್ ಜಾವಾಸ್ಕ್ರಿಪ್ಟ್ ಒಳಗೆ ಇಂಟರಾಕ್ಷನ್ಸ್ ಒಳಗೆ ಹೇಳಿದೆ ಏನಂತಂದ್ರೆ, ನಿಮ್ದು ಫಾರ್ಮ್ ಒಳಗೆ ನೀವೇನು ವ್ಯಾಲ್ಯೂಸ್ ಕೊಟ್ಟಿರ್ತಿರಲ್ಲ ಅದನ್ನು ಕರೆಕ್ಟ್ ಅದ ಇಲ್ಲ ಅಂತ ಚೆಕ್ ಮಾಡ್ತದಂತೆ. ಓಕೆ, ಸೊ ಜಾವಾಸ್ಕ್ರಿಪ್ಟ್ ಏನು ಮಾಡ್ತದೆ, ನೀವು ಫಾರ್ಮ್ಸ್ ಒಳಗೆ ಏನು ವ್ಯಾಲ್ಯೂಸ್ ಕೊಟ್ಟಿರ್ತೀರಲ್ಲ, ಯೂಸರ್ಸ್ ಏನು ವ್ಯಾಲ್ಯೂಸ್ ಕೊಟ್ಟಿರ್ತಾನಲ್ಲ, ಅದನ್ನು ಕರೆಕ್ಟ್ ಅದನೋ ಇಲ್ಲೋ, ಅದು ಸೆನ್ಸೇಬಲ್ ಅದನೋ ಇಲ್ಲೋ. ಸೆನ್ಸೇಬಲ್ ಅಂತಂದ್ರೆ ನೀವು ಪಾಸ್ವರ್ಡ್ 8 ಕ್ಯಾರೆಕ್ಟರ್ಸಿಂದ ಕೊಟ್ಟಿರ್ತೀರಿ, 8 ಕ್ಯಾರೆಕ್ಟರ್ಸಿಂದ ಪಾಸ್ವರ್ಡ್ ಇರ್ಬೇಕಂತ ಹೇಳ್ತಾನೆ. ಬಟ್ ನೀವೇನು ಮಾಡಿರ್ತೀರಿ? ಬರೀ 6 ಕ್ಯಾರೆಕ್ಟರ್ಸಿಂದ ಕೊಟ್ಟಿರಿ. ಸೊ ಅದು ಸೆನ್ಸೇಬಲ್ ಆತ ಇಲ್ಲ. ಓಕೆ, ಸೊ ಅಂಥದ್ದು ಚೆಕ್ ಮಾಡೋದು ಯಾವುದು? ಜಾವಾಸ್ಕ್ರಿಪ್ಟ್. ಓಕೆ, ಸೊ ಅದನ್ನು ಇವೆಂಟ್ ಡ್ರೈವನ್ ಅಂತ ಹೇಳಿ ಕರಿತಾನೆ. ಓಕೆ, ನೆಕ್ಸ್ಟ್ ನೋಡ್ರಿ, the program or script on the server that process the form data must check for the input invalid input data. ಓಕೆ, ಅದು ಹೇಳಿದೆ 8 ಕ್ಯಾರೆಕ್ಟರ್ಸ್ ಪಾಸ್ವರ್ಡ್ ಇರಬೇಕು. ಬಟ್ ನೀವು 6 ಕ್ಯಾರೆಕ್ಟರ್ಸಿನ ಪಾಸ್ವರ್ಡ್ ಕೊಟ್ರಿ ಅಂದರೆ ಏನಾಗ್ತದೆ? ಅದು ಇನ್ವ್ಯಾಲಿಡ್ ಆಗ್ತದೆ ಅಂತ ಹೇಳ್ತಾನೆ. ಸೊ ನೀವು ಸ್ಕ್ರಿಪ್ಟ್ ಏನು ಬರಿಬೇಕಂತಂದ್ರೆ, ನೀವು ಸರ್ವರ್ ಸೈಡಿನ ಸ್ಕ್ರಿಪ್ಟ್ ಹೆಂಗೆ ಬರಿಬೇಕಂತಂದ್ರೆ, ಅದು ಇನ್ವ್ಯಾಲಿಡ್ ಅದನೋ ಇಲ್ಲೋ, ದಟ್ ಈಸ್ ವ್ಯಾಲಿಡ್ ಅದನೋ ಇಲ್ಲೋ ಅಂತ ಚೆಕ್ ಮಾಡೋಕೆ ನೀವು ಸ್ಕ್ರಿಪ್ಟ್ನ ಬರಿಬೇಕು. ಅಂದ್ರೆ ಸ್ಕ್ರಿಪ್ಟ್ ಅಂತಂದ್ರೆ ಜಾವ ಒಳಗೆ ಬರ್ದಿರ್ತೀವಿ ನೀವು ಸ್ಕ್ರಿಪ್ಟ್. ಓಕೆ, ಸೊ ದ ಪ್ರೋಗ್ರಾಮರ್ ಸ್ಕ್ರಿಪ್ಟ್. ಸೊ ಪ್ರೋಗ್ರಾಮರ್ ಸ್ಕ್ರಿಪ್ಟ್ ಹೆಂಗೆ ಇರಬೇಕಂತಂದ್ರೆ, ಅದು ನೀವು 8 ಕ್ಯಾರೆಕ್ಟರ್ಸ್ ಅಂತಂದರೆ 8 ಕ್ಯಾರೆಕ್ಟರ್ಸೇ ಇರಬೇಕು. ಅಲ್ಲಿ 6 ಕ್ಯಾರೆಕ್ಟರ್ಸ್, 4 ಕ್ಯಾರೆಕ್ಟರ್ಸ್, 5 ಕ್ಯಾರೆಕ್ಟರ್ಸ್ ಕೊಡೋಕೆ ಬರೋಂಗಿಲ್ಲ. ಓಕೆ, ಸೊ ಅದು ಏನು ಕೊಟ್ಟಿರ್ತಾನೆ ಅದನ್ನು ಕರೆಕ್ಟ್ ಅದನೋ ಇಲ್ಲೋ ಅಂತ ಚೆಕ್ ಮಾಡ್ತದೆ. ಯಾವುದು? ಸರ್ವರ್ ಚೆಕ್ ಮಾಡ್ತದೆ. ಸೊ ಅದನ್ನು ನೀವು ಆ ಟೈಪ್ ನೀವು ಸ್ಕ್ರಿಪ್ಟ್ನ ಬರೀಬೇಕು ಅಂತ ಹೇಳ್ತಾನೆ. ಓಕೆ, an invalid data is found, the server must transmit that information back to the browser. ಓಕೆ, ಸೊ ಏನಾರ ಇನ್ವ್ಯಾಲಿಡ್ ಕೊಟ್ರಿ ಅಂತಂದ್ರೆ ಅದೇನು ಮಾಡ್ತದೆ? ಇಮಿಡಿಯೇಟ್ಲಿ ಅದಕ್ಕೆ ಕೊಟ್ಬಿಡ್ತದೆ, ಯೂಸರಿಗೆ ಕೊಟ್ಬಿಡ್ತಾನೆ. ಅಂತಂದರೆ ಸರ್ವರ್ ಏನು ಮಾಡ್ತದೆ? ನೀವು ಕೊಟ್ಟಿದ್ದು ಇನ್ಪುಟ್ ರಾಂಗ್ ಅದ, ನೀವು ಹಾಕಿದ್ದ ಫಾರ್ಮ್ನಾಗ ಏನಿರಬೇಕಲ್ಲ ಅದನ್ನು ಕರೆಕ್ಟ್ ಇಲ್ಲ ಅಂತ ಹೇಳಿ ಬ್ರೌಸರಿಗೆ ಇನ್ಫಾರ್ಮೇಷನ್ ಕೊಡ್ತದೆ. ಓಕೆ, ಇದೇನದ, ಇದರಿಂದ ಏನಾಗ್ತದೆ ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಕಮ್ಮಿ ಆಗ್ತದೆ. ಓಕೆ, ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಆಗ್ತದೆ. ಓಕೆ, ಯಾಕಂತಂದ್ರೆ ನೀವು ಕ್ಲೈಂಟ್ನಾಗ ಯೂಸರ್ ಏನು ಬರೆದಿರ್ತಾನೆ ಅದನ್ನೆಲ್ಲ ತೊಗೊಂಡು ಅದನ್ನು ಚೆಕ್ ಮಾಡಿ ಬ್ರೌಸರ್ ಏನು ಮಾಡ್ತದೆ? ಬ್ರೌಸರ್ ಸೆಂಡ್ ಮಾಡ್ತದೆ, ಸಬ್ಮಿಟ್ ಮಾಡ್ತೀರಿ. ಇಟ್ಸ್ ಲೈಕ್, ಈಗ ನೋಡ್ರಿ, ಒಂದು ಫಾರ್ಮ್ ಫಿಲಪ್ ಮಾಡಿರ್ತೀರಿ ನೀವು, ಕರೆಕ್ಟಾ? ಒಂದು ಫಾರ್ಮ್ ಫಿಲಪ್ ಮಾಡಬೇಕಾದಾಗ ಅಲ್ಲಿ ಏನು ಕೊಟ್ಟಿರ್ತೀರಿ ನೀವು ಫಾರ್ಮ್ ಒಳಗೆ ಅಂತಂದ್ರೆ,
ಫಸ್ಟ್ ನೇಮ, ಮಿಡಲ್ ನೇಮ, ಲಾಸ್ಟ್ ನೇಮ, ಪಾಸ್ವರ್ಡ್. ಓಕೆ, ಎಲ್ಲಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಫೇಸ್ಬುಕ್ ಸೈನ್ ಅಪ್ ಮಾಡ್ತಿರ್ತೀರಿ ನೀವು. ಓಕೆ, ಸೊ ಫೇಸ್ಬುಕ್ ಸೈನ್ ಅಪ್ ಮಾಡಬೇಕಾದಾಗ ಅಲ್ಲಿ ಏನೇನು ಇರ್ತದೆ, ಫಸ್ಟ್ ನೇಮ, ಮಿಡಲ್ ನೇಮ, ಆಮೇಲೆ ಲಾಸ್ಟ್ ನೇಮ, ಕ್ರಿಯೇಟ್ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ನೆಕ್ಸ್ಟ್ ಸಬ್ಮಿಟ್ ಅಂತ ಇರ್ತದೆ. ಇಷ್ಟು ಫಾರ್ಮ್ ಇರ್ತದೆ. ಇಷ್ಟು ಫಾರ್ಮ್ ಒಳಗೆ ನೀವು ಫಸ್ಟ್ ನೇಮ್ ಕೊಟ್ಟಿರ್ತೀರಿ, ಸೆಕೆಂಡ್ ನೇಮ್ ಕೊಟ್ಟಿರ್ತೀರಿ, ಲಾಸ್ಟ್ ನೇಮ್ ಕೊಟ್ಟಿರ್ತೀರಿ. ಬಟ್ ಲಾಸ್ಟ್ ನಿಮ್ಗೆ ಪಾಸ್ವರ್ಡ್ ಎಂಟರ್ ಮಾಡಂತ ಹೇಳ್ತದೆ. ಸೊ ಪಾಸ್ವರ್ಡ್ ಎಂಟರ್ ಮಾಡಬೇಕಾದಾಗ ನಿಮ್ಗೆ ಏನು ಕಂಡೀಷನ್ ಕೊಟ್ಟಿರ್ತಾನೆ ಅಂತಂದ್ರೆ 8 ಕ್ಯಾರೆಕ್ಟರ್ಸ್ ಇರಬೇಕು. ಅದ್ರೊಳಗೆ 1 ಕ್ಯಾರೆಕ್ಟರ್ ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ನಂಬರ್ ಇರ್ಬೇಕಂತ ಹೇಳಿರ್ತಾನೆ. ಓಕೆ, ಸೊ ಅದನ್ನು ನೋಡ್ಕೊಲಾರ್ದೆ ಏನೋ ಒಂದು ಪಾಸ್ವರ್ಡ್ ಕೊಟ್ಬಿಟ್ಟಿರ್ತೀರಿ. ಸೊ ಕೊಟ್ಬಿಟ್ಟಾಗ ಅದನ್ನು ತಗೋತದೆ ಇಲ್ಲ. ಸೊ ಏನು ಮಾಡ್ತದೆ ಬ್ರೌಸರ್ ಅಂತಂದ್ರೆ, ನೀವು ಬ್ರೌಸರ್ನಾಗ ಏನು ಕೊಟ್ಟಿರ್ತಿಲ್ಲ ಅದನ್ನು ಸರ್ವರ್ ಸೈಡ್ ಹೋಗಿ ಅಲ್ಲಿ ಪಾಸ್ವರ್ಡ್ ನೀವು ಕರೆಕ್ಟ್ ಕೊಟ್ಟಿರೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ತದೆ ಅದು. ಓಕೆ, ಸೊ ಚೆಕ್ ಮಾಡಿ ನೀವು ಅದು ಏನು ಕಂಡೀಷನ್ ಇರ್ತದೆ ಅದ್ರ ಪ್ರಕಾರನೇ ಇತ್ತಂದ್ರೆ ಅದನ್ನು ಎಕ್ಸೆಪ್ಟ್ ಮಾಡ್ತದೆ, ಅಂದ್ರೆ ಸಬ್ಮಿಟ್ ಮಾಡ್ತದೆ. ಒಂದು ವೇಳೆ ನೀವು ಕೊಟ್ಟಿದ್ದ ಕರೆಕ್ಟಾಗಿ ಕೊಟ್ಟಿದ್ದಿಲ್ಲ ಅಂತಂದ್ರೆ ಏನು ಮಾಡ್ತದೆ, ಮತ್ತು ಬ್ರೌಸರಿಗೆ ವಾಪಸ್ ಕಳಿಸ್ತದೆ. ಏನಂತ ಹೇಳಿ ಇನ್ವ್ಯಾಲಿಡ್ ಅಂತ ಕಳಿಸ್ತದೆ. ಓಕೆ, ಸೊ ಅಲ್ಲೇನು ಮಾಡ್ತದೆ ಅಂತಂದ್ರೆ ಇದೆಲ್ಲ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗ್ತದೆ. ಸೊ ಎದ್ರದ್ದು ಅಂತಂದ್ರೆ ಸರ್ವರಿಂದು ಟೈಮ್ ತೊಗೋತದೆ, ಆಮೇಲೆ ಇಂಟರ್ನೆಟ್ಟಿಂದು ಟೈಮ್ ತೊಗೋತದೆ. ಸೊ ಅದಕ್ಕೇನು ಹೇಳ್ತಾನೆ ಅಂತಂದ್ರೆ ಇದೆಲ್ಲ ಪ್ರೊಸೆಸ್ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅದ ಅಂತ ಹೇಳಾಕತ್ತಾನೆ. ಓಕೆ, ಸೊ ಹೌಎವರ್ ದ ವ್ಯಾಲಿಡಿಟಿ ಚೆಕಿಂಗ್ ಈಸ್ ಡನ್ ಆನ್ ದ ಸರ್ವರ್ ಸೈಡ್ ಬಿಕಾಸ್ ಕ್ಲೈಂಟ್ ಸೈಡ್ ವ್ಯಾಲಿಡಿಟಿ ಚೆಕಿಂಗ್. ಸೊ ಏನದಂದ್ರೆ ನೀವು ವ್ಯಾಲಿಡಿಟಿ ಚೆಕ್ ಏನು ಮಾಡ್ಬೇಕಂದ್ರೆ ಕರೆಕ್ಟ್ ಅದನೋ ಇಲ್ಲೋ ಅಂತ ಚೆಕ್ ಹೆಂಗೆ ಮಾಡ್ಬೇಕಂತಂದ್ರೆ ಸರ್ವರ್ ಸೈಡೇ ಮಾಡ್ಬೇಕು. ನೀವು ಕ್ಲೈಂಟ್ ಸೈಡ್ ಮಾಡಿದ್ರಂತಂದ್ರೆ ನಿಮ್ಮ ಕ್ಲೈಂಟ್ ಅನ್ಕಲ್ಚರ್ ಅದಾನಂತ ಹೇಳ್ತಾನೆ. ಅಂತಂದ್ರೆ ನೀವು ಕ್ಲೈಂಟ್ ಕರೆಕ್ಟ್ ಇಲ್ಲ, ನೀವು ಹ್ಯಾಕ್ ಮಾಡಕತ್ತೀರಿ, ಅಥವಾ ಕ್ಲೈಂಟ್ ಏನದ ಮೀನ್ಸ್ ವಾಟ್ ವಿ ಕ್ಯಾನ್ ಸೇ ಇಸ್ ಕ್ಲೈಂಟ್ ಸೈಡ್ ನೀವು ವ್ಯಾಲಿಡಿಟಿ ಚೆಕ್ ಮಾಡಾಕತ್ರಂದ್ರೆ ನಿಮಗೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಅವ್ರು. ಓಕೆ, ಸೊ ಅದಕ್ಕೇನು ಹೇಳ್ತಾರೆ ಅಂತಂದರೆ ಜಾವಾ ಸ್ಕ್ರಿಪ್ಟ್ನ ಸರ್ವರ್ ಸೈಡೇ ನೀವು ವ್ಯಾಲಿಡಿಟಿ ಚೆಕ್ ಮಾಡಬೇಕು. ಓಕೆ, ಯಾವಾಗೂ ವ್ಯಾಲಿಡಿಟಿ ಎಲ್ಲಿ ಚೆಕ್ ಆಗಬೇಕು, ಸರ್ವರ್ ಸೈಡೇ ಚೆಕ್ ಆಗಬೇಕು, ಕ್ಲೈಂಟ್ ಸೈಡೇ ಚೆಕ್ ಆಗಬಾರ್ದು. ಕ್ಲಿಯರ್? ಓಕೆ, ಸೊ ವಾಟ್ ಈಸ್ ದ್ಯಾಟ್ ಇವೆಂಟ್ ಡ್ರೈವನ್ ಕಂಪ್ಯೂಟೇಷನ್ ಆಫ್ ಜಾವಾ ಸ್ಕ್ರಿಪ್ಟ್ ಅಂದರೆ ಏನು? ಇಲ್ಲೇ ಇವೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀವಿ. ಲೈಕ್ ನಿಮ್ಮ ಸಿ ಶಾರ್ಪ್ನ ಹೆಂಗೆ ಇವೆಂಟ್ಸ್ ಪ್ರೊಡ್ಯೂಸ್ ಮಾಡ್ತಿದ್ರಲ್ಲ ಹಾಗೆ ಇಲ್ಲೂ ನಾವು ಇವೆಂಟ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಆ ಇವೆಂಟ್ಸ್ ಪ್ರೊಡ್ಯೂಸ್ ಎದರಿಂದ ಆಗ್ತದೆ ಅಂತಂದ್ರೆ ಮೌಸ್ ಕ್ಲಿಕ್ ನಿಂತರ ಆಗ್ಬೋದು, ಅಥವಾ ಫಾರ್ಮ್ ಸಬ್ಮಿಷನ್ ಅಂತರ ಆಗ್ಬೋದು. ಸೊ ಹೆಂಗೆ ಹೇಳ್ತಾರೆ ನೋಡ್ರಿ ಅಂತಂತಂದ್ರೆ ಇದನ್ನೇನು ಮಾಡೋಕೆ ಏನು ಇರ್ತದಲ್ಲ ಇದನ್ನು ಎಲ್ಲಿ ಬರಿಬೇಕು ಅಂತಂತಂದ್ರೆ ನೀವು XHTML ಸ್ಕ್ರಿಪ್ಟ್ ಒಳಗೆ ಬರಿಬೇಕು. ಓಕೆ, ಸೊ XHTML ಪ್ರೋಗ್ರಾಮ್ದಾಗ ನೀವು ಬರಿಬೇಕು. ಇದು ಇವೆಂಟ್ ಏನು ಪ್ರೊಡ್ಯೂಸ್ ಮಾಡ್ತಿರಲ್ಲ ಅದನ್ನು ಎಲ್ಲಿ ಬರಿಬೇಕಂತ ಹೇಳ್ತಾನೆ, XHTML ಒಳಗೆ ಬರಿಬೇಕು. ಓಕೆ, ಇದನ್ನು ಹೆಂಗೆ ಚೆಕ್ ಮಾಡ್ತಾನೆ ಅಂತಂದ್ರೆ, ಸೊ ಒಂದೇನೋ ಫಾರ್ಮ್ ಫಿಲಪ್ ಮಾಡ್ತಿರ್ತೀರಿ, ಅದ್ರಾಗೆಲ್ಲ ಕರೆಕ್ಟ್ ಅದ ಇಲ್ಲ ಅಂತ ಚೆಕ್ ಮಾಡ್ಬೇಕಂತಂದ್ರೆ ಏನು ಮಾಡ್ತೀರಿ, ಫಸ್ಟ್ ಎಲ್ಲ ಫಾರ್ಮ್ ಫಿಲಪ್ ಮಾಡ್ತೀರಿ, ಸಬ್ಮಿಟ್ ಮಾಡ್ತೀರಿ. ಓಕೆ, ಸೊ ಸಬ್ಮಿಟ್ ಆದಮೇಲೆ ಏನಾಗ್ತದೆ, ನೀವೆಲ್ಲೋ ಒಂದು ಮಿಸ್ ಮಾಡಿರ್ತೀರಿ ಅಥವಾ ಏನೋ ಒಂದು ರಾಂಗ್ ಮಾಡಿದ್ರಂದ್ರೆ ಏನಾಗ್ತದೆ, ನಿಮ್ಗೆ ಸರ್ವರ್ ಉಲ್ಟಾ ಫೀಡ್ಬ್ಯಾಕ್ ಕೊಡ್ತದೆ. ಏನಂತಂದ್ರೆ ಯು ಹ್ಯಾವ್ ಡನ್ ಸಮಥಿಂಗ್ ರಾಂಗ್ ಅಂತ, ಅಥವಾ ಯು ಹ್ಯಾವ್ ಯೂಸರ್ ಇನ್ವ್ಯಾಲಿಡ್ ಪಾಸ್ವರ್ಡ್, ಅಥವಾ ಯೂಸರ್ ಆ್ಯಸ್ ನಾಟ್ ಫಿಲ್ಡ್ ಅಂತ ಹೇಳಿ ಒಂದು ನಿಮಗೆ ಮೆಸೇಜ್ ಕೊಡ್ತದೆ ರೆಡ್ ಕಲರ್ ಒಳಗೆ. ಸೊ ಅದನ್ನೆಲ್ಲ ಯಾವ್ದು ಮಾಡ್ತದೆ ಅಂತಂದ್ರೆ ಸರ್ವರ್ ಸೈಡ್ ಮಾಡ್ತದೆ. ಬಟ್ ಇದನ್ನು ಎಲ್ಲ ವ್ಯಾಲಿಡೇಷನ್ ಸರ್ವರ್ ಸೈಡೇ ಮಾಡಬೇಕು, ಕ್ಲೈಂಟ್ ಸೈಡ್ ಮಾಡಬಾರ್ದು. ಓಕೆ, ಸೊ ಇದನ್ನೆಲ್ಲ ಆಗಕ್ಕೆ ಏನದ ಒಂದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅದ ಅಂತೇಳಿ ಹೇಳ್ತಾನೆ. ಓಕೆ, ಕ್ಲಿಯರ್? ಓಕೆ, ಸೊ ಲಾಸ್ಟ್ ಟಾಪಿಕ್ ವಿಲ್ ಸಿ ಇನ್ ದಿಸ್ ಇಸ್ ಬ್ರೌಸರ್ ಆ್ಯಂಡ್ XHTML ಆರ್ ಜಾವಾಸ್ಕ್ರಿಪ್ಟ್ ಡಾಕ್ಯುಮೆಂಟ್ಸ್. ಓಕೆ, ಬ್ರೌಸರ್ ಮತ್ತು ಡಾಕ್ಯುಮೆಂಟ್ಸ್ ಬಗ್ಗೆ ಏನೇನಂತ ಹೇಳಾಕತ್ತಾನಿಲ್ಲ. Okay, so first point is if an XHTML document does not include embedded script, the browser reads the lines of the document and renders its window according to the tags, attributes and contents it finds. Okay, ಏನಂತಂದ್ರೆ ಫಸ್ಟ್ ಪಾಯಿಂಟ್, ನೀವು XHTML ಒಳಗೆ ಜಾವಾ ಸ್ಕ್ರಿಪ್ಟ್ ಹಾಕಿದ್ದಿಲ್ಲ ಅಂತಂದ್ರೆ, ಸೊ XHTML ಡಾಕ್ಯುಮೆಂಟ್ ಒಳಗೆ ಜಾವಾ ಸ್ಕ್ರಿಪ್ಟ್ನ ಅಂದರೆ ಸ್ಕ್ರಿಪ್ಟನ್ನ ನೀವು ಹಾಕಿದ್ದಿಲ್ಲ ಅಂತಂದರೆ ಅದು ಏನು ಮಾಡ್ತದೆ, ನೀವು ಹೆಂಗೆ ಟ್ಯಾಗ್ಸ್ ಕೊಟ್ಟಿರ್ತಿರಲ್ಲ ಅದ್ರ ಪ್ರಕಾರನೇ ಟ್ಯಾಗ್ಸ್ ಅಟ್ರಿಬ್ಯೂಟ್ಸ್ ಏನು ಕೊಟ್ಟಿರ್ತಿರಲ್ಲ ಅದ್ರ ಪ್ರಕಾರನೇ ಅದನ್ನು ರೀಡ್ ಮಾಡಿ ಅದನ್ನು ಔಟ್ಪುಟ್ ಕೊಡ್ತದೆ. ಓಕೆ, ಯಾವಾಗ ನೀವು ಸ್ಕ್ರಿಪ್ಟ್ ಹಾಕಿದ್ದಿಲ್ಲ ಅಂತಂದ್ರೆ. ಓಕೆ, ಸೊ ನೆಕ್ಸ್ಟ್ ನೀವು ಸ್ಕ್ರಿಪ್ಟ್ ಹಾಕಿದ್ರಿ ಅಂತಂದ್ರೆ ಏನಾಗ್ತದೆ ನೋಡಿರಿ, ವೆನ್ ಅ ಜಾವಾ ಸ್ಕ್ರಿಪ್ಟ್ ಈಸ್ ಎನ್ಕೌಂಟರ್ಡ್ ಇನ್ ದ ಡಾಕ್ಯುಮೆಂಟ್, ದ ಬ್ರೌಸರ್ ಯೂಸಸ್ ದ ಸ್ಕ್ರಿಪ್ಟ್ ಇಂಟರಪ್ಟೆಡ್ ಟು ದ ಎಕ್ಸಿಕ್ಯೂಟ್ ದ ಸ್ಕ್ರಿಪ್ಟ್. ಓಕೆ, ಅಂದ್ರೆ ಸ್ಕ್ರಿಪ್ಟ್ ಹಾಕಲಾರ್ದಾಗ ಏನಾಗ್ತದೆ ಅಂತಂದ್ರೆ
ಜಸ್ಟ್ ನೀವು ನಾರ್ಮಲ್ ಎಸ್ ಟಿ ಎಮ್ ಎಲ್ನಾಗ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಿ ಹಂಗೆ ಅಂದ್ರೆ ನೀವೇನು ಟ್ಯಾಗ್ಸ್ ಕೊಟ್ಟಿರ್ತೀರಿ ಆಮೇಲೆ ಅಟ್ರಿಬ್ಯೂಟ್ಸ್ ಕೊಟ್ಟಿರ್ತೀರಿ ಅದನ್ನೆಲ್ಲ ರೀಡ್ ಮಾಡ್ತದೆ ಎಕ್ಸಿಕ್ಯೂಟ್ ಮಾಡ್ತದೆ ಎಲ್ಲೇ ಎಕ್ಸ್ ಟಿ ಎಮ್ ಎಲ್ನಾಗ ಓಕೆ ಅಂದ್ರೆ ಸರ್ವರ್ ಸೈಡ್ ಸ್ಕ್ರಿಪ್ಟ್ನ ನೀವು ಹಾಕಿರಲ್ಲ ಓಕೆ ಈಗ ಸ್ಕ್ರಿಪ್ಟ್ನ ಹಾಕಿದ್ರಂದ್ರೆ ಏನಾಗ್ತದೆ ಆ ಸ್ಕ್ರಿಪ್ಟ್ ಪ್ರಕಾರನೇ ರೀಡ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತದೆ ಓಕೆ ನೆಕ್ಸ್ಟ್ ಏನದ when the end of the script is reached the browser goes back to reading the XHTML document and displaying it content okay so ನೀವು ಪ್ರೋಗ್ರಾಮ್ನ ಹೆಂಗೆ ಬರೀತೀರಿ ಫಸ್ಟ್ XHTML ಸಿಂಟ್ಯಾಕ್ಸ್ ಬರೀತೀರಿ ಓಕೆ 3 ಲೈನ್ಸ್ ಏನು ಸಿಂಟ್ಯಾಕ್ಸ್ ಇದೆ ಅದನ್ನು ಬರೀತೀರಿ XHTML ಸಿಂಟ್ಯಾಕ್ಸ್ ಬರೀತೀರಿ ಆಮೇಲೆ ನಿಮ್ದು ಹೆಡ್ ಬರ್ತದೆ ಆಮೇಲೆ ಟೈಟಲ್ ಬರ್ತದೆ ಆಮೇಲೆ ನಿಮ್ದು ಬಾಡಿ ಬರ್ತದೆ ಓಕೆ ಸೊ ಬಾಡಿ ಬಂದಾದ್ಮೇಲೆ ಏನದ ನೀವು ಅದ್ರಾಗ ಸ್ಕ್ರಿಪ್ಟ್ ಬರ್ದಿರ್ತೀರಿ ಸ್ಕ್ರಿಪ್ಟ್ನ ನೀವು ಇಲ್ಲೂ ಹೇಳಾಕತ್ತಾನೆ ನೆಕ್ಸ್ಟ್ ಹೇಳ್ತಾನೆ ಸ್ಕ್ರಿಪ್ಟ್ನ ನೀವು 2 ವೇಸ್ನಾಗ ಬರಿಬೋದು ಒನ್ ಈಸ್ ಇಂಪ್ಲಿಸಿಟ್ ಆ್ಯಂಡ್ ಒನ್ ಈಸ್ ಎಕ್ಸ್ಪ್ಲಿಸಿಟ್ ಅಂತ ಓಕೆ ಸೊ ಇಂಪ್ಲಿಸಿಟ್ ಅಂತಂದ್ರೆ ಕೊಟ್ಟಾನೆ ನೋಡಿ ದೇರ್ ಆರ್ 2 ಡಿಫ್ರೆಂಟ್ ವೇಸ್ ಟು ಎಂಬೆಡ್ ದ ಜಾವಾ ಸ್ಕ್ರಿಪ್ಟ್ ಸೊ ಅಲ್ಲಿ ಹೆಂಗೆ CSS ಒಳಗೆ 3 ಟೈಪ್ಸ್ ಇದ್ವು ನೆನಪದಾವ ಯಾವ್ಯಾವು ಡಾಕ್ಯುಮೆಂಟ್ ಇನ್ಲೈನ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಅಂತ ಇತ್ತಲ್ಲಿ ಓಕೆ ಇಲ್ಲಿನೂ 2 ಟೈಪ್ಸ್ ಅದಾವ ಒನ್ ಈಸ್ ಇಂಪ್ಲಿಸಿಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಅಂಥೇಳಿ ಸೊ ಎಕ್ಸ್ಪ್ಲಿಸಿಟ್ನಾಗ ಏನಾಗ್ತದೆ ಅಂತಂದ್ರೆ ಜಾವಾ ಸ್ಕ್ರಿಪ್ಟ್ ಕೋಡ್ ಫಿಸಿಕಲಿ ರಿಸೈಡ್ಸ್ ಇನ್ ದ XHTML ಡಾಕ್ಯುಮೆಂಟ್ಸ್ XHTML ಒಳಗೆ ನೀವು ಸ್ಕ್ರಿಪ್ಟ್ ಬರಿತೀರಿ ಓಕೆ ಅಂದ್ರೆ ನಿಮ್ಮ ಸ್ಕ್ರಿಪ್ಟ್ನ XHTML ಒಳಗೆ ಬರಿಬೇಕು ಓಕೆ ಆಮೇಲೆ ಇಂಪ್ಲಿಸಿಟ್ ಒಳಗೆ ಏನಾಗ್ತದೆ ಅಂತಂದ್ರೆ XHTML ಒಂದು ಕೋಡ್ ಸಪ್ರೇಟ್ ಬರಿತೀರಿ ಆಮೇಲೆ ಸ್ಕ್ರಿಪ್ಟಿನ ಒಂದು ಕೋಡ್ ಸಪ್ರೇಟ್ ಬರಿತೀರಿ ಓಕೆ ನೀವು ಪ್ರೋಗ್ರಾಮ್ ಯಾವುದು ಫಿಬೊನಾಸಿಸ್ ಪ್ರೋಗ್ರಾಮ್ ಬರ್ದಿರಿ ಸೊ ಅದು ಏನಿದೆ ಅಂದರೆ ಎಕ್ಸ್ಪ್ಲಿಸಿಟ್ ಅದ ಯಾಕಂದ್ರೆ ನಾನು ಜಾವಾ ಸ್ಕ್ರಿಪ್ಟ್ ಅಲ್ಲೇ ಹೆಡ್ ಒಳಗೆ ಯೂಸ್ ಮಾಡೀನಿ ಓಕೆ ಸೊ ಜಾವಾ ಸ್ಕ್ರಿಪ್ಟ್ನ XHTML ಡಾಕ್ಯುಮೆಂಟ್ನಾಗ ಬರೋದಕ್ಕೆ ಏನಂತ ಕರಿತೀವಿ ಎಕ್ಸ್ಪ್ಲಿಸಿಟ್ ಅಂತ ಕರಿತೀವಿ ಜಾವಾ ಸ್ಕ್ರಿಪ್ಟ್ನ ಬೇರೆ ಕಡೆ ಒಂದು ಬರೋದಕ್ಕೆ ಏನಂತ ಕರಿತೀವಿ ಇಂಪ್ಲಿಸಿಟ್ ಅಂತ ಕರಿತೀವಿ ಓಕೆ ಕ್ಲಿಯರ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಹೆಸರು ನಮಗೆ ಕನ್ಫ್ಯೂಸ್ ಮಾಡ್ತದೆ ಇಂಪ್ಲಿಸಿಟ್ ಮತ್ತು ಎಕ್ಸ್ಪ್ಲಿಸಿಟ್ ಅಂತೇಳಿ ಇಂಪ್ಲಿಸಿಟ್ ಅಂತಂದ್ರೆ ಹೊರಗಿರ್ತದೆ ಸ್ಕ್ರಿಪ್ಟ್ ಹೊರಗಿರ್ತದೆ ಎಕ್ಸ್ಪ್ಲಿಸಿಟ್ ಅಂತಂದ್ರೆ ಸ್ಕ್ರಿಪ್ಟ್ ಒಳಗೆ ಇರ್ತದೆ ನಿಮ್ದು XHTML ಡಾಕ್ಯುಮೆಂಟ್ ಒಳಗೆ ಇರ್ತದೆ ಓಕೆ ಸೊ XHTML ಡಾಕ್ಯುಮೆಂಟ್ನಾಗ ನೀವು ಅಗೇನ್ 2 ಸೆಕ್ಷನ್ನಾಗ ಬರಿಬೋದು ಒಂದು ಸ್ಕ್ರಿಪ್ಟ್ ಹೆಡ್ ಒಳಗೂ ಬರಿಬೋದು ಆಮೇಲೆ ಸ್ಕ್ರಿಪ್ಟ್ ಬಾಡಿ ಒಳಗೂ ಬರಿಬೋದು ಓಕೆ ಇಲ್ಲಿ ಹೇಳಾಕತ್ತಾನೆ ನೋಡಿರಿ ವೆನ್ ಜಾವಾ ಸ್ಕ್ರಿಪ್ಟ್ ಆರ್ ಎಕ್ಸ್ಪ್ಲಿಸಿಟ್ಲಿ ಎಂಬೆಡೆಡ್ ದೇ ಕ್ಯಾನ್ ಅಪಿಯರ್ ಇನ್ ಐದರ್ ಆಫ್ ದ XHTML ಡಾಕ್ಯುಮೆಂಟ್ ದಟ್ ಈಸ್ ಹೆಡ್ ಆಫ್ ದ ಬಾಡಿ ಅಂತಂದ್ರೆ ನೀವು ಸ್ಕ್ರಿಪ್ಟ್ ನಿಮ್ಮ XHTML ಡಾಕ್ಯುಮೆಂಟ್ ಒಳಗೆ ಹಾಕ್ಕೊಂಡಿದ್ರಂತಂದ್ರೆ ಅಲ್ಲಿ ಹೆಡ್ ಒಳಗೂ ಹಾಕೋಬೋದು ಮತ್ತು ಬಾಡಿ ಒಳಗೂ ಹಾಕೋಬೋದು ಬಟ್ ನೀವು ಸ್ಕ್ರಿಪ್ಟ್ನ ಇಂಪ್ಲಿಸಿಟ್ ಮಾಡಿದ್ರಂದ್ರೆ ಏನಾಗ್ತದೆ ಒಂದು ಸಪ್ರೇಟ್ ಫೈಲ್ ಆಗಿರ್ತದೆ ಅಂತ ಹೇಳ್ತಾನೆ ಕ್ಲಿಯರ್ ಓಕೆ ಸೊ ಇಲ್ಲಿ ಏನು ಹೇಳ್ತಾನೆ ಟೋಟಲಿ ಬ್ರೌಸರ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ನಾಗ ಅಂತಂದ್ರೆ ಫಸ್ಟ್ ನೀವು ಪ್ರೋಗ್ರಾಮ್ ಬರೀತೀರಿ XHTML ಸೊ XHTML ಪ್ರೋಗ್ರಾಮ್ ಹೆಂಗೆ ಬರೀತೀರಿ ಹಂಗೆ ಬರೀಬೇಕು ಲೈಕ್ 3 ಸಿಂಟ್ಯಾಕ್ಸ್ ಓಕೆ first 3 lines syntax then your head then comes your title then comes your body okay ಬಟ್ ಇಲ್ಲಿ ಏನಂತ ಹೇಳಾಕತ್ತಾನ ಅಂತಂದ್ರೆ ನಿಮ್ದು ಸ್ಕ್ರಿಪ್ಟ್ನ ಒಂದು ಇಂಪ್ಲಿಸಿಟ್ಟು ಮಾಡ್ಕೋಬೋದು ಎಕ್ಸ್ಪ್ಲಿಸಿಟ್ನು ಮಾಡ್ಕೋಬೋದು ಓಕೆ ಸೊ ಇಂಪ್ಲಿಸಿಟ್ ಅಂತಂದ್ರೆ ಏನು ಹೊರಗಿರ್ತದೆ ಓಕೆ ಇಂಪ್ಲಿಸಿಟ್ ಅಂತಂದ್ರೆ ಏನು ನಿಮ್ಮ ಸ್ಕ್ರಿಪ್ಟ್ ಬೇರೆ ಫೈಲ್ ಮಾಡಿರ್ತೀರಿ ಎಕ್ಸ್ಪ್ಲಿಸಿಟ್ ಅಂತಂದ್ರೆ ಏನು ನಿಮ್ಮ ಸ್ಕ್ರಿಪ್ಟ್ನ ನಿಮ್ದು XHTML ಡಾಕ್ಯುಮೆಂಟ್ ಒಳಗೆ ಇರ್ತದೆ ಓಕೆ ಸೊ ನೆನ್ಪಿಟ್ಕೋರಿ ಇದನ್ನ ಭಾಳ ಕನ್ಫ್ಯೂಷನ್ ಆಗ್ತದೆ ಎಲ್ಲರಿಗೂ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಇಂಪ್ಲಿಸಿಟ್ ಅಂತಂದ್ರೆ ಸಪ್ರೇಟ್ ಫೈಲ್ ಮಾಡಿ ಇಂಪ್ಲಿಸಿಟ್ ಅಂದರೆ ಸಪ್ರೇಟ್ ಫೈಲ್ ಮಾಡಿ ಅದನ್ನು ಕರಿತೀರಿ ಎಕ್ಸ್ಪ್ಲಿಸಿಟ್ ಅಂತಂದ್ರೆ ಅದನ್ನು ಅದರೊಳಗೆ ಇರ್ತದೆ ಕ್ಲಿಯರ್ ಓಕೆ ಸೊ ದಿಸ್ ಈಸ್ ಅಬೌಟ್ ದ ಟುಡೇಸ್ ಸೆಕ್ಷನ್ ಇದ್ರ ಜೊತೆ ಮತ್ತು ಬೇರೆ ವಿಡಿಯೋಸ್ ಕಳಿಸ್ತೀನಿ ಇದ್ರ ಮ್ಯಾಗ ಸೊ ಏನಾರ ತಿಳಿದದ ಅಂತ ಅನ್ಕೋತೀನಿ ತಿಳಿದಿತ್ತಂದ್ರೆ ಇದ್ರ ಮ್ಯಾಲೆ ಓದ್ರಿ ತಿಳಿದಿದ್ದಿಲ್ಲ ಅಂದರೆ ಒನ್ಸ್ ದ ಕಾಲೇಜ್ ಸ್ಟಾರ್ಟ್ಸ್ ವಿಲ್ ಗೋ ಥ್ರೂ ದ್ಯಾಟ್ ಓಕೆ ಬಾಯ್